ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವೋ. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನೆ ನುಡಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಕಲಘಟಗಿ ಮತಕ್ಷೇತ್ರದ ಜನರು ನನಗೆ ರಾಜಕೀಯ ಮರುಜೀವನ ಕೊಟ್ಟಿರ್ತಕ್ಕಂಥವ್ರು. ನಾನು ಕಲಘಟಗಿಯಲ್ಲಿ ಇರ್ತೀನಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಲ್ಲೇ ಕಲಘಟಗಿನೇ ಸ್ಪರ್ಧೆ ಮಾಡ್ತೀನಿ ಅಂತ ಈ ಸಂದರ್ಭ ಕೂಡ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಸಂತೋಷ್ ಲಾಡ್ ಫೌಂಡೇಶನ್. ಸ್ನೇಹಿತರೆ, ಪ್ರೇಯರ್ಸ್ ಕ್ಲಾಸ್ನಲ್ಲಿ ಪರ್ಮಿಟೇಷನ್ ಮತ್ತು ಕಾಂಬಿನೇಷನ್ ಬಗ್ಗೆ ನೋಡ್ತಾ ಇದ್ರಿ, ಹೌದಾ? ಸ್ವಲ್ಪ ಕ್ಲಾಸಸ್ ನೋಡಿದ್ರಿ, ಅದರಲ್ಲಿ ಶೇಕ್ ಹ್ಯಾಂಡ್ಸ್ ನೋಡಿದ್ರಿ, ಹೌದಾ? ನೆಕ್ಸ್ಟ್ ಫ್ಯಾಕ್ಟೋರಿಯಲ್ ಬಗ್ಗೆ ನೋಡಿದ್ರಿ. ಇವತ್ತೇನು ಮಾಡೋಣ, ಕಾಂಬಿನೇಷನ್ ಮತ್ತು ಪರ್ಮಿಟೇಷನ್ ಬಗ್ಗೆ ಎರಡು ಕೊಟ್ಟಿರ್ತಾರೆ, ಹೌದಾ? ಅದನ್ನು ಯಾವ ಥರ ಮಾಡಬೇಕು ಅನ್ನೋದು ನೋಡೋಣ. ನಿಮಗೆ ಟೈಮರ್ ಆನ್ ಇರುತ್ತೆ, ಮೊದಲು ಹಾಗೆ ನೋಡ್ಕೊಂಬಿಡ್ರಿ. ಟೈಮರ್ ಆನ್ ಮಾಡ್ತಾರಲ್ಲ, ಅವಾಗ ನೀವು ಕ್ವಶನ್ ಸಾಲ್ಯೂಷನ್ ಸ್ಟಾರ್ಟ್ ಮಾಡಿ. ಇವಾಗ ನೋಡ್ರಿ, ಇದೆಲ್ಲ ಆಗಿತ್ತು, ಸತ್ಯಂ ಆಗಿತ್ತು, ಬನಾನಾ ಆಗಿತ್ತು, ಲೀಡರ್ ಆಗಿತ್ತು, ಸುಪ್ರೀಂ ಆಗಿತ್ತು, ಪಿ ನಗರದಿಂದ ಎಲ್ಲಿಗಿತ್ತು, ಈ ಕ್ವಶನ್ಗೆ ನಾವು ಸ್ಟಾಪ್ ಮಾಡಿದ್ದು, ಹೌದಾ? ಇವಾಗ ನೋಡೋಣ. ಈ ಕ್ವಶನ್ಗೆ ನಾವು ಸ್ಟಾಪ್ ಮಾಡಿದ್ರು ಇಲ್ಲಿಗೆ. ಯಾವ ಇಬ್ಬರು ಹುಡುಗಿಯರು ಒಟ್ಟಿಗೆ ಇರದಂತೆ 5 ಹುಡುಗರು ಮತ್ತು 4 ಹುಡುಗಿಯರು ಒಂದು ಮೇಜಿನ ಸುತ್ತ ಎಷ್ಟು ವಿಧಗಳಲ್ಲಿ ಕುಳಿತುಕೊಳ್ಳಬಹುದು? ಆಪ್ಷನ್ ಎ 2880, 288, 1440, 144, ಹೌದಾ? ಈ ಕ್ವಶನ್ಗೆ ಟ್ರೈ ಮಾಡಿ. ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ. ಇವಾಗ ಟೈಮರ್ ಸ್ಟಾರ್ಟ್ ಆಗುತ್ತೆ. ಟೆಲಿಗ್ರಾಮ್ ಲೈವ್ ಇರುತ್ತೆ, ಟೆಲಿಗ್ರಾಮ್ನಲ್ಲಿ ಲೈವ್ ನೋಡಿ. ಓಕೆ, ಮ್ಯಾಥ್ಸ್ ಬೈ ನನ್ನ ಟೆಲಿಗ್ರಾಮ್ ಲಿಂಕ್ ಕೊಟ್ಟೆ ಬಿಡ್ತೀನಿ. 1 ಮಿನಿಟ್. ನನ್ನ ಟೆಲಿಗ್ರಾಮ್ ಲಿಂಕ್ ಮ್ಯಾಥ್ಸ್ ಬೈ ಸಂತೋಷ್ ಸರ್. ನನ್ನ ಟೆಲಿಗ್ರಾಮ್ ಲಿಂಕ್ ಇದು, ಮ್ಯಾಥ್ಸ್ ಬೈ ಸಂತೋಷ್ ಸರ್ ಅಂತ ಟೆಲಿಗ್ರಾಮ್ ಲಿಂಕ್ ಇದೆ. ಆ ಟೆಲಿಗ್ರಾಮ್ ಲಿಂಕ್ ನಲ್ಲಿ ಲೈವ್ ಚಾಟ್ ಇರುತ್ತೆ. ಲೈವ್ ಚಾಟ್ ನಲ್ಲಿ ನೀವೇನ್ ಮಾಡಬೇಕು, ಆನ್ಸರ್ ಅನ್ನ ಮಾಡ್ತಾ ಹೋಗ್ಬೇಕು. ಓಕೆ, ನೋಡೋಣ ಕ್ವಶನ್ ಬನ್ನಿ. ಮ್ಯಾಥ್ಸ್ ಬೈ ಸಂತೋಷ್ ಸರ್ ಅಂತಿದೆ. ಓಕೆ, ಅದರಲ್ಲಿ ಲೈವ್ ಚಾಟ್ ಇರುತ್ತೆ. ಲೈವ್ ಚಾಟ್ ಅಲ್ಲಿ ನೀವು ಮಾಡ್ತಾ ಹೋಗ್ಬೇಕು, ಮ್ಯಾಥ್ಸ್ ಬೈ ಸಂತೋಷ್ ಸರ್. ಓಕೆ, ಇವಾಗ ನೋಡ್ರಿ, ಯಾವ ಇಬ್ಬರು ಹುಡುಗಿಯರು ಒಟ್ಟಿಗೆ ಇರದಂತೆ 5 ಹುಡುಗರು ಮತ್ತು 4 ಹುಡುಗಿಯರು ಒಂದು ಮೇಜಿನ ಸುತ್ತ ಎಷ್ಟು ವಿಧಗಳಲ್ಲಿ ಕುಳಿತುಕೊಳ್ಳಬಹುದು ಅಂತ ಕೇಳಿದ್ದಾರೆ, ಹೌದಾ? ಇವಾಗ ನೋಡಿ, 5 ಹುಡುಗರು ಮತ್ತು 4 ಹುಡುಗಿಯರು ಸಪರೇಟ್ ಇದ್ದಾರೆ. ಒಂದು 5 ಫ್ಯಾಕ್ಟೋರಿಯಲ್, ಇನ್ನೊಂದು 4 ಫ್ಯಾಕ್ಟೋರಿಯಲ್, ಹೌದಾ? 5 ಫ್ಯಾಕ್ಟೋರಿಯಲ್, ಇನ್ನೊಂದು 4 ಫ್ಯಾಕ್ಟೋರಿಯಲ್. 5 ಫ್ಯಾಕ್ಟೋರಿಯಲ್ ಅಂದ್ರೆ ಏನು? 5 ಇಂಟು 4 ಇಂಟು 3 ಇಂಟು 2 ಇಂಟು 1. 4 ಫ್ಯಾಕ್ಟೋರಿಯಲ್ ಅಂದ್ರೆ 4 ಇಂಟು 3 ಇಂಟು
2 ಇಂಟು 1, 5 4 20, 23 60, 62 120, 121 120. ನೆಕ್ಸ್ಟ್ 4 3 12, 12 24, 24 24. ನೆಕ್ಸ್ಟ್ ಎಷ್ಟು ವಿಧಗಳಲ್ಲಿ ಕುಳಿತುಕೊಳ್ಳಬಹುದು ಅಂತ ಕೇಳಿದ್ರ ಎಲ್ಲರೂ 144 144 ಅಂತ ಆನ್ಸರ್ ಮಾಡ್ತಾ ಇದ್ರ. ಓಕೆ, ನೋಡೋಣ ಎಷ್ಟು ವಿಧಗಳಲ್ಲಿ ಕುಳಿತುಕೊಳ್ಳಬಹುದು ಅಂದಾಗ ಇಂಟು ಮಾಡಿ 120 ಇಂಟು 24 ಮಾಡಿ 24 ಇಂಟು 0 0, 24 48, 24 24, 4 ಗುಡ್ಸ್ರಿ 28 ಆಯ್ತು. ಆನ್ಸರ್ ಎಷ್ಟು ಬಂತ್ರಿ? 2880. ಎಷ್ಟು ವಿಧಗಳಲ್ಲಿ ಕುಳಿತುಕೊಳ್ಳಬಹುದು ಅಂದ್ರೆ 2880 ವಿಧಗಳಲ್ಲಿ ಕುಳಿತುಕೊಳ್ಳಬಹುದು. 5 ಹುಡುಗರು 5 ಫ್ಯಾಕ್ಟೋರಿಯಲ್, 4 ಹುಡುಗಿಯರು 4 ಫ್ಯಾಕ್ಟೋರಿಯಲ್. ಸೆಪರೇಟ್ ಮಾಡ್ರಿ. 5 ಫ್ಯಾಕ್ಟೋರಿಯಲ್ ಅಂದ್ರೆ 120, 4 ಫ್ಯಾಕ್ಟೋರಿಯಲ್ ಅಂದ್ರೆ 24. 120 ಇಂಟು 24 ಮಾಡಿದ್ರೆ 2880. ನೆಕ್ಸ್ಟ್ ಬನ್ನಿ. 4 ಜನ ಗಂಡಸರು 6 ಜನ ಹೆಂಗಸರು ಹಾಗೂ 5 ಮಕ್ಕಳನ್ನು ಒಳಗೊಂಡ ಗುಂಪಿನಲ್ಲಿ 2 ಜನ ಗಂಡಸರು 3 ಜನ ಹೆಂಗಸರು ಹಾಗೂ 1 ಮಗುವಿನಂತೆ ಈ ಕೆಳಕಂಡ ಸಂಖ್ಯೆಗಳನ್ನು ಎಷ್ಟು ವಿಧವಾಗಿ ರಚನೆ ಮಾಡಬಹುದು? 300, 600, 750, 900. ಟ್ರೈ ಮಾಡಿ. ನಿಮ್ಮ ಟೈಮರ್ ಸ್ಟಾರ್ಟ್ ಆಗಿದೆ, ಬೇಗ. ಎಷ್ಟು ಬರುತ್ತೆ ನೋಡ್ರಿ ಆನ್ಸರ್. ಟೈಮರ್ ಸ್ಟಾರ್ಟ್ ಆಗಿದೆ, ಟೈಮರ್ ಎಂಡ್ ಆಗ್ತಾ ಬಂದಿದೆ. ಇದು ಆನ್ಸರ್ ಯಾರು ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಕಾಂಬಿನೇಷನ್ ಮೇಲೆ ನಿಮಗೆ ಒಂದು ಕ್ವಶನ್ ಆಗಿಲ್ಲ. ಹೌದಾ? ಇವಾಗ ಮಾಡ್ತೀನಿ ನೋಡ್ರಿ. ಎಷ್ಟು ಅಂತಾರೆ? 300 ಅಂತಾರೆ ಮೇಘಾ ಅವರು. ಇವಾಗ ನೋಡ್ರಿ, ಇದೇನು ಕಾಂಬಿನೇಷನ್, ಇದೇನು ಕಾಂಬಿನೇಷನ್. ಕಾಂಬಿನೇಷನ್ ನೋಡ್ರಿ, ಇಲ್ಲಿ ಕಾಂಬಿನೇಷನ್ 4 ಜನ ಗಂಡಸರು. ಹೌದಾ? ನೆಕ್ಸ್ಟ್ ಎಷ್ಟು ಜನ ಗಂಡಸರು? ಇಲ್ಲಿ 4 ಜನ ಗಂಡಸರು, 6 ಜನ ಹೆಂಗಸರು, 5 ಮಕ್ಕಳಿದೆ. ನೆಕ್ಸ್ಟ್ ಏನಂತಾರೆ? ಗುಂಪಿನಲ್ಲಿ 4 ಜನ ಗಂಡಸರು ಇಂಟು. ಹೌದಾ? ನೆಕ್ಸ್ಟ್ 6 ಜನ ಹೆಂಗಸರು. ಕಾಂಬಿನೇಷನ್ 6 ಜನರಲ್ಲಿ ಎಷ್ಟು ಜನ? 3 ಜನ ಹೆಂಗಸರು. ಸೆಲೆಕ್ಷನ್ ಮಾಡಬೇಕು ವಿದೌಟ್ ಅರೇಂಜ್ಮೆಂಟ್. ಹೌದಾ? ನೆಕ್ಸ್ಟ್ ಕಾಂಬಿನೇಷನ್ 5 ಮಕ್ಕಳನ್ನು ಒಳಗೊಂಡಂತೆ 1 ಮಗುವಿನಂತೆ ಈ ಕೆಳಕಂಡ ಸಂಖ್ಯೆಗಳನ್ನು ಎಷ್ಟು ವಿಧವಾಗಿ ರಚನೆ ಮಾಡಬಹುದು ಅಂದರೆ ಲೈವ್ ಲಿಂಕ್ ಏನಂದ್ರೆ ನನ್ನ ಟೆಲಿಗ್ರಾಮ್ ಲಿಂಕ್ ಇದೆ, ಮ್ಯಾಥ್ಸ್ ಬೈ ಸಂತೋಷ್ ಸರ್ ಅಂತೇಳಿ. ಆ ಟೆಲಿಗ್ರಾಮ್ ಲಿಂಕ್ ನಲ್ಲಿ ಲೈವ್ ಇರುತ್ತೆ ಅಷ್ಟೇ. ಹೌದಾ? ಇವಾಗ ನೋಡಿ, 4C2 ಇದೆಯಾ? 4C2 ಅದನ್ನ ಯಾವ ತರ ಮಾಡ್ಬೇಕಂತ ಹೇಳ್ತೀನಿ ನೋಡ್ರಿ. 4C2 ಮೊನ್ನೆ ಕಾಂಬಿನೇಷನ್ ಅಲ್ಲಿ ಫಾರ್ಮುಲಾ ಏನ್ ಹಾಕಿದ್ರಿ? NCR, n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಬ್ರಾಕೆಟ್ n minus r ಬ್ರಾಕೆಟ್ ಕಂಪ್ಲೀಟ್ ಫ್ಯಾಕ್ಟೋರಿಯಲ್ r ಫ್ಯಾಕ್ಟೋರಿಯಲ್. ಹೌದಾ? ಈ ತರ ಮಾಡಿದ್ರಿ. ಅದೇನು ಫಾರ್ಮುಲಾ? ಕಾಂಬಿನೇಷನ್ ಫಾರ್ಮುಲಾ ಫ್ಯಾಕ್ಟೋರಿಯಲ್ n ಡಿವೈಡೆಡ್ ಬೈ n minus r ಫ್ಯಾಕ್ಟೋರಿಯಲ್ r ಫ್ಯಾಕ್ಟರ್ r. ಹೌದಾ? 4C1 ಇದೆ. ಇಲ್ಲಿ ಏನ್ ಮಾಡಬೇಕು? 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n minus r ಇದೆ, 4 minus 2 ಮಾಡಿ ಫ್ಯಾಕ್ಟೋರಿಯಲ್. ನೆಕ್ಸ್ಟ್ r ಫ್ಯಾಕ್ಟೋರಿಯಲ್ ಇದೆ. r ಅಂದ್ರೆ ಇಲ್ಲಿ ಏನಿದೆ? 2 ಇದೆ, 2 ಫ್ಯಾಕ್ಟೋರಿಯಲ್. ಹೌದಾ? ಕರೆಕ್ಟ್ ಆಗಿ ನೋಡ್ರಿ ಯಾವ ತರ ಮಾಡ್ಬೇಕಂತ ಹೇಳಿ. ನೆಕ್ಸ್ಟ್ 4 ಫ್ಯಾಕ್ಟೋರಿಯಲ್ ಇದೆ, 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 minus 2 ಅಂದ್ರೆ 2 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಅಗೇನ್ 2 ಫ್ಯಾಕ್ಟೋರಿಯಲ್. ಹೌದಾ? ಇವಾಗ ಏನ್ ಮಾಡ್ತೀರಾ? 4 ಫ್ಯಾಕ್ಟೋರಿಯಲ್ ಅಂದ್ರೆ ಏನು? 4 ಇಂಟು 3 ಇಂಟು ಬೇಡ, 2 ಫ್ಯಾಕ್ಟೋರಿಯಲ್ ಬೇಡ. ಯಾಕೆ 2 ಫ್ಯಾಕ್ಟೋರಿಯಲ್ ಬೇಡ? ಆಲ್ರೆಡಿ 2 ಫ್ಯಾಕ್ಟೋರಿಯಲ್ ಒಂದಿದೆ. ಹೌದಾ? ಇಲ್ಲೂ 2 ಫ್ಯಾಕ್ಟೋರಿಯಲ್ ಮಾಡಿಬಿಡಿ. ಇಂಟು 2 ಇಂಟು 1 ಬೇಡ. ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. ನೆಕ್ಸ್ಟ್
ನೆಕ್ಸ್ಟ್ ಏನಾಗುತ್ತೆ 2 ಫ್ಯಾಕ್ಟೋರಿಯಲ್. 2 ಫ್ಯಾಕ್ಟೋರಿಯಲ್ ಏನು 2 into 1 2 ಫ್ಯಾಕ್ಟೋರಿಯಲ್. 2 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್. 2 1 2 2 2 3 ಎಷ್ಟು 6. ಹೌದಾ 2 3 ಎಷ್ಟು 6 ನೋಡ್ರಿ. 4C2 ಫಾರ್ಮುಲಾ ಏನಿದೆ NCR. n ಇದ್ದಲ್ಲಿ ಏನಿದೆ 4 ಇದೆ, r ಇದ್ದಲ್ಲಿ ಏನಿದೆ 2 ಇದೆ. ಫ್ಯಾಕ್ಟೋರಿಯಲ್ n ಡಿವೈಡೆಡ್ ಬೈ n minus r ಫ್ಯಾಕ್ಟೋರಿಯಲ್ r ಫ್ಯಾಕ್ಟೋರಿಯಲ್. ಹೌದಾ 4 ಡಿವೈಡೆಡ್ ಬೈ 4 minus 2 ಫ್ಯಾಕ್ಟೋರಿಯಲ್ ಅಗೇನ್ 2 ಫ್ಯಾಕ್ಟೋರಿಯಲ್. 4 ಫ್ಯಾಕ್ಟೋರಿಯಲ್ as it is ಹೇಗಿದೆ ಹಾಗೆ ಇಡಿ ಡಿವೈಡೆಡ್ ಬೈ 4 minus 2 2 ಫ್ಯಾಕ್ಟೋರಿಯಲ್ ಅಗೇನ್ 2 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ 4 ಫ್ಯಾಕ್ಟೋರಿಯಲ್ ಅಂದ್ರೆ 4 into 3 into 2 ಫ್ಯಾಕ್ಟೋರಿಯಲ್. ಯಾಕೆ ಆಲ್ರೆಡಿ 2 ಫ್ಯಾಕ್ಟೋರಿಯಲ್ ಇದೆ. ನೆಕ್ಸ್ಟ್ 2 ಫ್ಯಾಕ್ಟೋರಿಯಲ್ ತಗೊಂಡ್ರಿ. ನೆಕ್ಸ್ಟ್ ಇನ್ನೊಂದು 2 ಫ್ಯಾಕ್ಟೋರಿಯಲ್ ಅಂದ್ರೆ ಏನು 2 into 1 2 ಫ್ಯಾಕ್ಟೋರಿಯಲ್. 2 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್. 2 1 2 2 2 3 ಎಷ್ಟ್ರಿ 6. 2 3 ಎಷ್ಟು 6. ಗೊತ್ತಾಯ್ತಾ? ಅದೇ ಸೇಮ್ ಇದು ಯಾವುದು 4C2 ಆಯ್ತು. ನೆಕ್ಸ್ಟ್ ಅಲ್ಲೇ ಕ್ವಶನ್ ಅಲ್ಲಿ ಮಾಡ್ತೀನಿ ನೋಡ್ರಿ. ಇವಾಗ ಇಲ್ಲಿ ಮಾಡಿಬಿಡ್ತೀನಿ ಎಲ್ಲ, ಇಲ್ಲಿ ಕ್ಲಿಯರ್ ಆಗುತ್ತೆ. 4C2 into 6C3 into 5C1 ಇದೆ. ಹೌದಾ 4C2 ಎಷ್ಟು ಬಂದ್ರಿ ಇವಾಗ 6 ಬಂತು. ಇಂಟು ಇದೆ ಇಂಟು ಹಾಕಿ. ನೆಕ್ಸ್ಟ್ 6C3 ಮಾಡಬೇಕು. ಫಾರ್ಮುಲಾ ಏನಿದೆ 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 6 minus 3 ಫ್ಯಾಕ್ಟೋರಿಯಲ್ ಅಗೇನ್ 3 ಫ್ಯಾಕ್ಟೋರಿಯಲ್. ಹೌದಾ 6 ಫ್ಯಾಕ್ಟೋರಿಯಲ್ 6 minus 3 ಅಂದ್ರೆ 3 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ 3 ಫ್ಯಾಕ್ಟೋರಿಯಲ್. 6 ಫ್ಯಾಕ್ಟೋರಿಯಲ್ ಅಂದ್ರೆ ಏನು 6 into 5 into 4 into 3 ಫ್ಯಾಕ್ಟೋರಿಯಲ್. ಹೌದಾ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಇನ್ನೊಂದು 3 ಇದೆ ಇಂಟು 3 into 2 into 1 3 ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್. 3 1 3 2 2 1 2 1 ಏನು ಉಳಿತ್ರಿ 5 into 4 5 4 ಎಷ್ಟು 20. 6C3 ಅಂದ್ರೆ ಎಷ್ಟು ಬಂತ್ರಿ 20 ಬಂತು. ನೆಕ್ಸ್ಟ್ ಇಂಟು. ಹೌದಾ ಕರೆಕ್ಟ್ ನೋಡ್ರಿ. ಕಾಂಬಿನೇಷನ್ ಮೇಲೆ ನಿಮಗೆ ಜಾಸ್ತಿ ಎಕ್ಸಾಮ್ ನಲ್ಲಿ ಕೇಳೋದು ಕಾಂಬಿನೇಷನ್ ಆರ್ ಪರ್ಮುಟೇಷನ್. ಹೌದಾ ಯಾವ ತರ ಮಾಡಬೇಕು ಫಾರ್ಮುಲಾ ನಿಮಗೆ ಗೊತ್ತೇ ಇದೆ. ಒಂದು NPR ಇನ್ನೊಂದು NCR. NPR ಅಂದ್ರೆ ಏನು ಫ್ಯಾಕ್ಟೋರಿಯಲ್ n ಡಿವೈಡೆಡ್ ಬೈ n minus r ಫ್ಯಾಕ್ಟೋರಿಯಲ್. NCR ಅಂದ್ರೆ ಏನು ಫ್ಯಾಕ್ಟೋರಿಯಲ್ n ಡಿವೈಡೆಡ್ ಬೈ n minus r ಫ್ಯಾಕ್ಟೋರಿಯಲ್. ಸೇಮ್ ಇದೆ. ಏನ್ ಮಾಡ್ಬೇಕು ಇನ್ನೊಂದು r ಫ್ಯಾಕ್ಟೋರಿಯಲ್ ಅದನ್ನ ಮಾತ್ರ ನೀವು ಮಾಡಬೇಕು. ಹೌದಾ 6C3 ಮಾಡಿದ್ರಿ 6 ಫ್ಯಾಕ್ಟೋರಿಯಲ್ minus 6 minus 3 again 3 ಫ್ಯಾಕ್ಟೋರಿಯಲ್. 6 ಫ್ಯಾಕ್ಟೋರಿಯಲ್ 6 minus 3 3 ಫ್ಯಾಕ್ಟೋರಿಯಲ್ again 3 ಫ್ಯಾಕ್ಟೋರಿಯಲ್. 6 ಫ್ಯಾಕ್ಟೋರಿಯಲ್ ಹತ್ರ ಬರೀತಾರೆ 6 into 5 into 4 into 3 ಫ್ಯಾಕ್ಟೋರಿಯಲ್. ಇಲ್ಲಿ 3 ಇದೆ 3 ತಗೊಂಡ್ರಿ. ನೆಕ್ಸ್ಟ್ 3 ಫ್ಯಾಕ್ಟೋರಿಯಲ್ into 3 ಫ್ಯಾಕ್ಟೋರಿಯಲ್ ಅಂದ್ರೆ ಏನು 3 into 2 into 1. ಹೌದಾ 3 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯ್ತು. 3 1 3 2 2 1 2 2 5 4 ಎಷ್ಟು 20. ಹೌದಾ ಇದು ಕ್ಲಿಯರ್ ಆಯ್ತಾ? ಇವಾಗ ಬನ್ನಿ 2 ಕ್ಲಿಯರ್ ಅದ. ನೆಕ್ಸ್ಟ್ ಏನು ಬಂತು 5C1. 5C1 ಇದನ್ನ ಮಾಡೋಣ. ಹೌದಾ 5C1 ಮಾಡೋಣ. ನೆಕ್ಸ್ಟ್ ಏನು ಮಾಡ್ತೀವಿ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 minus 1 bracket complete factorial. Next again 1 factorial. 5 factorial divided by 5 minus 1 ಅಂದ್ರೆ 4 factorial. Next 1 factorial. 5 factorial ಏನು 5 into already 4 factorial ಇದೆ 4 factorial ಇರಲಿ divided by 4 factorial into 1 factorial. 4 ಫ್ಯಾಕ್ಟೋರಿಯಲ್ 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್. ಹೌದಾ ಏನು ಉಳಿತ್ರಿ ಇಲ್ಲಿ 5 ಉಳಿತು. ಓಕೆ ಇವಾಗ ಎಲ್ಲವನ್ನು ಇಂಟು ಮಾಡಿಬಿಡ್ರಿ. ಎಲ್ಲವನ್ನು ಏನು ಮಾಡಿಬಿಡ್ರಿ ಇಂಟು ಮಾಡಿಬಿಡಿ. ಹೌದಾ
ಎಲ್ಲವನ್ನು ಇಂಟು ಮಾಡಿಬಿಡಿ. ಯಾವ ತರ ಇಂಟು ಮಾಡ್ತೀರಾ? 25 100, 106 600, 26 120, 125 600. ಎಷ್ಟು ಬಂತ್ರಿ ಆನ್ಸರ್? 600. ಆಪ್ಷನ್ ಬಿ 600. ಹೌದಾ? ಅರ್ಥ ಆಯ್ತಾ? ಅದನ್ನ ಯಾವ ತರ ನಾನು ಸಾಲ್ವ್ ಮಾಡಿದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. 4C2 ಸೆಪರೇಟ್ ಮಾಡಿದೆ, 6C3 ಸೆಪರೇಟ್ ಮಾಡಿದೆ, 5C1 ಸೆಪರೇಟ್ ಮಾಡಿದೆ. ಅದ್ರ ಫಾರ್ಮುಲಾ ನಿಮಗೆ ಗೊತ್ತಿದ್ರೆ ಸಾಕು, 6 × 20 × 5. ಹೌದಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಇದೇ ಸೇಮ್ ಕ್ವಶನ್ ಕೊಡ್ತೀನಿ, ಅದನ್ನ ಮಾಡಿ ಟ್ರೈ ಮಾಡಿ. ಹೌದಾ? ಇಲ್ಲಿ ನೋಡಿ, 1 ಮಿನಿಟ್. ಇದಾಯ್ತಾ? ಇವಾಗ ಇಲ್ಲಿ ಬನ್ನಿ. ಒಂದು ತರಗತಿಯಲ್ಲಿರುವ 8 ಜನ ವಿದ್ಯಾರ್ಥಿಗಳಲ್ಲಿ 2 ವಿದ್ಯಾರ್ಥಿಗಳ ಗುಂಪುಗಳನ್ನು ಮಾಡಿ ಎಷ್ಟು ಛಾಯಾಚಿತ್ರವನ್ನು ತೆಗೆಯಬಹುದು? ಇದು ಪರ್ಮುಟೇಷನ್ ಮೇಲೆ ಇದೆ. ಒಂದು ತರಗತಿಯಲ್ಲಿರುವ 8 ಜನ ವಿದ್ಯಾರ್ಥಿಗಳಲ್ಲಿ 2 ವಿದ್ಯಾರ್ಥಿಗಳ ಗುಂಪುಗಳನ್ನು ಮಾಡಿ ಎಷ್ಟು ಛಾಯಾಚಿತ್ರವನ್ನು ತೆಗೆಯಬಹುದು? 56, 86, 120, 84 ಇದೆ. ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ. ಟೈಮರ್ ಸ್ಟಾರ್ಟ್ ಆಗಿದೆ, ಬೇಗ ಮಾಡಿ. ಎಷ್ಟು ಬರ್ತೀರಿ ನೋಡ್ರಿ ಆನ್ಸರು? 56. ಓಕೆ. ಇದೇನು ಕಾಂಬಿನೇಷನ್ ಹೇಗೆ ಮಾಡಬೇಕು ಸರ್? ಕಾಂಬಿನೇಷನ್ ಅಂದ್ರೆ ಗುಂಪು ಅಂತ ಏನು ಬರುತ್ತಲ್ಲ, ವಿದ್ಯಾರ್ಥಿಗಳು ಬೇರೆ, ಗುಂಪುಗಳು ಬೇರೆ, ವಿದ್ಯಾರ್ಥಿಗಳ ಗುಂಪು ಬೇರೆ. ಹೌದಾ? ಪರ್ಮುಟೇಷನ್ ಮತ್ತು ವಿತ್ ಅರೇಂಜ್ಮೆಂಟ್. ಪರ್ಮುಟೇಷನ್ ಏನು? ಅರೇಂಜ್ಮೆಂಟ್ ಮಾಡೋದು, ಒಂದು ಸಂಖ್ಯೆಯನ್ನು ಅರೇಂಜ್ಮೆಂಟ್ ಮಾಡೋದು. ಕಾಂಬಿನೇಷನ್ ಏನು? ಡಿಫ್ರೆಂಟ್ ಸಂಖ್ಯೆಗಳನ್ನು ಮಾಡೋದು, ಕಾಂಬಿನೇಷನ್ ಮಾಡ್ತಾ ಹೋಗುದು. ಹೌದಾ? ಇವಾಗ ನೋಡ್ರಿ, ಒಂದು ತರಗತಿಯಲ್ಲಿರುವ 8 ಜನ ವಿದ್ಯಾರ್ಥಿಗಳು, ಇದೇನು? ಪರ್ಮುಟೇಷನ್. ಹೌದಾ? ಇದೇನು? ಪರ್ಮುಟೇಷನ್. ಇಲ್ಲಿ ನೋಡಿ, ಪರ್ಮುಟೇಷನ್ ಎಷ್ಟು ಕೊಟ್ಟಿದ್ದಾರೆ? 8 ಜನ ವಿದ್ಯಾರ್ಥಿಗಳಲ್ಲಿ 2 ವಿದ್ಯಾರ್ಥಿಗಳು. ಹೌದಾ? 2 ವಿದ್ಯಾರ್ಥಿಗಳು. ಎಲ್ಲರೂ 56 ಅಂತ ಆನ್ಸರ್ ಮಾಡಿದೀರಾ? ನೋಡೋಣ. ಓಕೆ, ಇಲ್ಲಿ ನೋಡಿ, 8 ಫ್ಯಾಕ್ಟೋರಿಯಲ್ ಇದೆಯಾ? ಓಕೆ ಸರ್. ನೆಕ್ಸ್ಟ್, NPR ಅಂದ್ರೆ ಏನು? NPR. ಹೌದಾ? NPR ಅಂದ್ರೆ ಏನು? n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್. ಹೌದಾ? ಕಾಂಬಿನೇಷನ್ ಏನಾಗುತ್ತೆ? r ಫ್ಯಾಕ್ಟೋರಿಯಲ್ ಅಂತ ಒಂದು ಬರುತ್ತೆ. ಎಷ್ಟು? r ಫ್ಯಾಕ್ಟೋರಿಯಲ್ ಅಂತ ಒಂದು ಬರುತ್ತೆ. ಇಲ್ಲಿ ಏನಾಗುತ್ತೆ? n ಮೈನಸ್ r ಫ್ಯಾಕ್ಟೋರಿಯಲ್ ಅಂತ ಮಾತ್ರ ಬರುತ್ತೆ. ಹೌದಾ? ಇವಾಗ ನೋಡಿ, 8 ಫ್ಯಾಕ್ಟೋರಿಯಲ್ ಹೇಗಿಲ್ಲ ಹಾಗೆ ಇಡಿ. 8 ಮೈನಸ್ 2 ಅಂದ್ರೆ ಎಷ್ಟಾಯ್ತು? 6 ಫ್ಯಾಕ್ಟೋರಿಯಲ್. ಇವಾಗ ಏನ್ ಮಾಡ್ರಿ? 8 ಫ್ಯಾಕ್ಟೋರಿಯಲ್ ಅಂದ್ರೆ 8 × 7 × 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಆಲ್ರೆಡಿ 6 ಫ್ಯಾಕ್ಟೋರಿಯಲ್ ಇದೆ. 6 ಫ್ಯಾಕ್ಟೋರಿಯಲ್ ತಗೊಳ್ರಿ. 6 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್. 8 ಎಷ್ಟು? 56. 8 ಎಷ್ಟು? 56 ತಗೊಳ್ರಿ. ಹೌದಾ? 8 × 7 × 6 ಫ್ಯಾಕ್ಟೋರಿಯಲ್, 8 56. ಆಲ್ರೆಡಿ 6 ಫ್ಯಾಕ್ಟೋರಿಯಲ್ ಇದೆ. ನೀವು 6 × 5 × 4 × 3 × 2 ಅನ್ನು ಮಾಡಿದ್ರೆ, ನೆಕ್ಸ್ಟ್ ಇದನ್ನು 6 × 5 × 4 × 3 × 2 × 1 ಮಾಡಬೇಕು. ಆಲ್ರೆಡಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಹೌದಾ? 8 56. ನೆಕ್ಸ್ಟ್ ಹೋಗೋಣ. ಒಂದು ತರಗತಿಯಲ್ಲಿರುವ 10 ಜನ ವಿದ್ಯಾರ್ಥಿಗಳಲ್ಲಿ 3 ವಿದ್ಯಾರ್ಥಿಗಳ ಗುಂಪುಗಳನ್ನು ಮಾಡಿ ಎಷ್ಟು ಛಾಯಾಚಿತ್ರ ತೆಗೆಯಬಹುದು? ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ, ಟ್ರೈ ಮಾಡಿ. ಟೆಲಿಗ್ರಾಮ್ದಲ್ಲಿ ಲೈವ್ ಇರೋದಿಲ್ಲ, ಕ್ಲಾಸಸ್ ಆ್ಯಪ್ನಲ್ಲಿ ಲೈವ್ ಇರುತ್ತೆ. ನೀವು ಕ್ಲಾಸಸ್ ಆ್ಯಪ್ನಲ್ಲಿ ನೋಡಿ ಮತ್ತೆ ಟೆಲಿಗ್ರಾಮ್ ಬಂದು ಏನು ಮಾಡಬೇಕು? ಅದಕ್ಕೆ ಆನ್ಸರ್ ಮಾಡಬೇಕು. ಹೌದಾ? ಟೆಲಿಗ್ರಾಮ್ ಲೈವ್ ಇರೋದಿಲ್ಲ ಇದು. ನೋಡ್ರಿ, 10 ಜನ ವಿದ್ಯಾರ್ಥಿಗಳಂದ್ರೆ 10. ಹೌದಾ? 10p. ಪರ್ಮುಟೇಷನ್ ಎಷ್ಟಂತೆ? 10 ಜನ ವಿದ್ಯಾರ್ಥಿಗಳಲ್ಲಿ 3 ವಿದ್ಯಾರ್ಥಿಗಳ ಗುಂಪುಗಳನ್ನು ಅಂದ್ಕೊಟ್ಟಿದ್ದಾರೆ. 10 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 10 ಮೈನಸ್ 3 ಫ್ಯಾಕ್ಟೋರಿಯಲ್. ಹೌದಾ?
10 ಫ್ಯಾಕ್ಟೋರಿಯಲ್ 10 ಮೈನಸ್ 3 ಫ್ಯಾಕ್ಟೋರಿಯಲ್ ಅಂದ್ರೆ 7 ಫ್ಯಾಕ್ಟೋರಿಯಲ್ ಎಲ್ಲಿವರೆಗೂ ಮಾಡಬೇಕು 10 ಇಂಟು 9 ಇಂಟು 8 ಇಂಟು 7 ಫ್ಯಾಕ್ಟೋರಿಯಲ್ ಹೌದಾ ಡಿವೈಡೆಡ್ ಬೈ 7 ಫ್ಯಾಕ್ಟೋರಿಯಲ್ 7 ಫ್ಯಾಕ್ಟೋರಿಯಲ್ 7 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು 10 ಇಂಟು 9 90 90 ಇಂಟು 8 9 ಎಂಟ್ಲೆ 72 ಎಷ್ಟಾಯ್ತ್ರಿ 720 9 ಎಂಟ್ಲೆ 72 72 ಹತ್ಲೆ 720 ಹೌದಾ ಎಷ್ಟಂತೆ ಛಾಯಾಚಿತ್ರ ತೆಗೆಯುವಂತೆ 720 ಹೌದಾ 720 ಛಾಯಾಚಿತ್ರವನ್ನು ತೆಗೆಯಬಹುದು ನೋಡ್ರಿ ಕ್ವಶನ್ ಅಲ್ಲಿ ಗುಂಪು 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 ಅಂತ 2 ಸಲ 3 ಸಲ ಕೊಟ್ರೆ ಅದು ಕಾಂಬಿನೇಷನ್ 8 ಜನ ವಿದ್ಯಾರ್ಥಿಗಳಲ್ಲಿ 3 ವಿದ್ಯಾರ್ಥಿಗಳನ್ನು ಕೊಟ್ಟರೆ ಪರ್ಮಿಟೇಷನ್ ಅದು ಹೌದಾ ಸಂಖ್ಯೆ ನಿರ್ದಿಷ್ಟವಾಗಿ ಅರೇಂಜ್ಮೆಂಟ್ ಇದ್ರೆ ಅದು ಪರ್ಮಿಟೇಷನ್ ವಿದೌಟ್ ಅರೇಂಜ್ಮೆಂಟ್ ಗೆಸ್ ಮಾಡೋದು ಅದೇನು ಕಾಂಬಿನೇಷನ್ ಹೌದಾ ನೆಕ್ಸ್ಟ್ ಇಲ್ಲಿ ಬನ್ನಿ ಒಂದು ತರಗತಿಯಲ್ಲಿರುವ 7 ಜನ ವಿದ್ಯಾರ್ಥಿಗಳಲ್ಲಿ ಅಶ್ವಿನಿಯು ಒಬ್ಬಳಾಗಿದ್ದಾಳೆ 7 ಜನ ವಿದ್ಯಾರ್ಥಿಗಳು ಅದರಲ್ಲಿಯೂ ಅಶ್ವಿನಿ ಒಬ್ಬಳಾಗಿದ್ದಾಳೆ ಆ ವಿದ್ಯಾರ್ಥಿ ಗುಂಪಿನಿಂದ ಅಶ್ವಿನಿಯನ್ನು ಹೊರತುಪಡಿಸಿ 7 ಜನರಲ್ಲಿ ಅಶ್ವಿನಿಯನ್ನು ಹೊರತುಪಡಿಸಿ 5 ಜನ ವಿದ್ಯಾರ್ಥಿಗಳ ಎಷ್ಟು ಗುಂಪುಗಳನ್ನು ಆಯ್ಕೆ ಮಾಡಬಹುದು 5 7 6 10 ಇದೆ ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ ಇದು ಕಾಂಬಿನೇಷನ್ ಮೇಲೆ ಇದೆ ಟ್ರೈ ಮಾಡಿ ಯಾರ್ಯಾರು ಟೆಲಿಗ್ರಾಮ್ ಲಿಂಕ್ ಜಾಯ್ನ್ ಆಗಿಲ್ಲ ಮ್ಯಾಥ್ಸ್ ಬೈ ಸಂತೋಷ್ ಅಂತ ಟೆಲಿಗ್ರಾಮ್ ಲಿಂಕ್ ಇದೆ ಆ ಟೆಲಿಗ್ರಾಮ್ ಲಿಂಕ್ ಜಾಯ್ನ್ ಆಗಿ 6 ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಏನಾಗುತ್ತೆ ನೋಡ್ರಿ ಕಾಂಬಿನೇಷನ್ ಅಲ್ಲಿ ಹೌದಾ ಕಾಂಬಿನೇಷನ್ ಏನಾಗುತ್ತೆ ಅಂದ್ರೆ 7 ಜನ ವಿದ್ಯಾರ್ಥಿಗಳಲ್ಲಿ ಅಶ್ವಿನಿ ಒಬ್ಬಳಾಗಿದ್ದಳು ಅಶ್ವಿನಿ ಏನ್ ಮಾಡ್ತಾಳೆ ಹೋಗ್ಬಿಡ್ತಾಳೆ 7 ಜನರಲ್ಲಿ ಅಶ್ವಿನಿ ಒಬ್ಳು ಹೋದ್ರೆ ಎಷ್ಟು ಜನ ಉಳಿದ್ರಿ 6 ಜನ ಉಳಿದ್ರು 6C ಎಷ್ಟು ಜನ ಗುಂಪುಗಳಂತೆ 5 ಹೌದಾ ಕಾಂಬಿನೇಷನ್ ಯಾವ ತರ ಮಾಡ್ತೀರಾ 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 6 ಮೈನಸ್ 5 ಫ್ಯಾಕ್ಟೋರಿಯಲ್ ನೆಕ್ಸ್ಟ್ 5 ಫ್ಯಾಕ್ಟೋರಿಯಲ್ ಹೌದಾ 6 ಫ್ಯಾಕ್ಟೋರಿಯಲ್ 6 ಮೈನಸ್ 5 ಅಂದ್ರೆ 1 ಫ್ಯಾಕ್ಟೋರಿಯಲ್ ನೆಕ್ಸ್ಟ್ 5 ಫ್ಯಾಕ್ಟೋರಿಯಲ್ ಹೌದಾ 6 ಇಂಟು 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್ 5 ಫ್ಯಾಕ್ಟೋರಿಯಲ್ 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯ್ತು ಏನು ಉಳಿತ್ರಿ 6 ಉಳಿತು ಆನ್ಸರ್ 6 ಸ್ಟಾರ್ ಒಬ್ರು ಕೊಟ್ಟಿದ್ರು ನೋಡ್ರಿ 6 ಅಂತ ಆನ್ಸರ್ 6 ಕರೆಕ್ಟ್ ಇದೆ ಹೌದಾ 6 ಕರೆಕ್ಟ್ ಇದೆ ಓಕೆ ನೆಕ್ಸ್ಟ್ ಹೋಗೋಣ 6 ಜನ ಪುರುಷರಲ್ಲಿ 4 ಜನ ಪುರುಷರನ್ನು 5 ಜನ ಮಹಿಳೆಯರಲ್ಲಿ 3 ಜನ ಮಹಿಳೆಯನ್ನು ಒಳಗೊಂಡಂತೆ 7 ಜನರ ತಂಡವನ್ನು ಎಷ್ಟು ವಿಧದಲ್ಲಿ ರಚಿಸಬಹುದು ಹೌದಾ ಇದನ್ನ ಟ್ರೈ ಮಾಡಿ ಇದನ್ನೇನ್ ಮಾಡಿ ನೀವು ಟ್ರೈ ಮಾಡಿ ಹೌದಾ ಇದನ್ನ ಹೋಮ್ವರ್ಕ್ ತಗೊಂಡ್ಬಿಡ್ರಿ ಇದನ್ನ ನೀವೇ ಟ್ರೈ ಮಾಡಿ PDF ನಾ ಕಳಿಸ್ತೀನಿ ಅವಾಗ ಮಾಡಿದ್ರ ಕಾಂಬಿನೇಷನ್ ಆ ಕಾಂಬಿನೇಷನ್ ಸೇಮ್ ಇದೆ ಇದೊಂದು ಹೋಮ್ವರ್ಕ್ ಇದನ್ನ ನೀವು ಟ್ರೈ ಮಾಡಿ ಆಮೇಲೆ ಹೌದಾ ಇದು ಮನೆ ಆಗಿದೆ ಶೇಕ್ ಹ್ಯಾಂಡ್ಸ್ ಎಲ್ಲ ಮನೆ ಆಗಿದೆ ಶೇಕ್ ಹ್ಯಾಂಡ್ಸ್ ಬಗ್ಗೆ ಮಾಡಿದೀವಿ ಹೌದಾ ಓಕೆ ಇಲ್ಲಿಗೆ ಪರ್ಮುಟೇಷನ್ ಮತ್ತು ಕಾಂಬಿನೇಷನ್ ಚಾಪ್ಟರ್ ಎಂಡ್ ಆಗುತ್ತೆ ನಿಮ್ದು ನೋಡಿ ಬೇಗ ನೀವು ಚಾಪ್ಟರ್ನ ಮುಗಿಸಬೇಕು ಆಲ್ರೆಡಿ ನಿಮಗೆ 12 to 14 ಚಾಪ್ಟರ್ ಎಂಡ್ ಆಗಿದ್ದಾವೆ ಹೌದಾ ಇನ್ನು ಸುಮಾರು ಚಾಪ್ಟರ್ ನಿಮಗೆ ಪ್ರಾಕ್ಟೀಸ್ ಮಾಡಿಸಲೇಬೇಕು ಹೌದಾ ಅದಕ್ಕೆ ಏನು ಮಾಡೋಣ ಮೊನ್ನೆ ಕ್ಲಾಸ್ನಲ್ಲಿ ಮಾಡಿದ್ರಿ ಪರ್ಮುಟೇಷನ್ ಕಾಂಬಿನೇಷನ್ ಇವತ್ತು ಮಾಡಿದ್ರಿ ಮೊನ್ನೆದು ಮತ್ತು ಇವತ್ತಿನ ಕೂಡಿ ನಾಳೆ ಕ್ಲಾಸ್ನಲ್ಲಿ ಹೌದಾ ಇವತ್ತೇನು ಕ್ಲಾಸ್ ಆಗುತ್ತಲ್ಲ ಆ ಕ್ಲಾಸ್ ಆದ ತಕ್ಷಣ ಈ PDF ಅನ್ನು ಅದರಲ್ಲಿ ಕಳಿಸ್ಬಿಡ್ತೀನಿ ಹೌದಾ PDF ನೋಡ್ಕೊಳ್ಳ್ರು ನಿಮ್ಗೆ ಅದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ರೆ ನನ್ನ ಟೆಲಿಗ್ರಾಮ್ ಲಿಂಕ್ನಲ್ಲಿ ನಿಮ್ಮ ಡೌಟ್ಸ್ ಏನೇ ಇದ್ರೆ ಅದರಲ್ಲಿ ಹಾಕ್ತಾ ಇರಿ ನನ್ನ ಟೆಲಿಗ್ರಾಮ್ ಲಿಂಕ್ ಇಲ್ಲೇ ಇದೆ ಮ್ಯಾಥ್ಸ್ ಬೈ ಸಂತೋಷ್ ಸರ್ ಅಂತ ಈ ಟೆಲಿಗ್ರಾಮ್ ಲಿಂಕ್ಗೆ ಜಾಯ್ನ್ ಆಗಿಬಿಡ್ರಿ ಮ್ಯಾಥ್ಸ್ ಬೈ ಸಂತೋಷ್ ಸರ್ ಅಂತ ಟೆಲಿಗ್ರಾಮ್ ಲಿಂಕ್ ಇದೆ ಇವತ್ತೇನು ಮಾಡೋಣ ಅಂದರೆ ಬೇರೆ ಚಾಪ್ಟರ್ ನೋಡೋಣ ಬೇರೆ ಚಾಪ್ಟರ್ ಯಾವ್ದು ನೋಡೋಣ ಇವತ್ತು ನೀವೆಲ್ಲರೂ ಟೈಮ್ ಆ್ಯಂಡ್ ವರ್ಕ್ ಮಾಡಿದ್ರ ಸೇಮ್ ಟೈಮ್ ಆ್ಯಂಡ್ ವರ್ಕ್ ಏನು ಮಾಡ್ತಾ ಇದ್ರಿ ಟೈಮ್ ಆ್ಯಂಡ್ ವರ್ಕ್ ಯಾವ ತರ ಮಾಡ್ತಾ ಇದ್ರಲ್ಲ ಅದೇ ಸೇಮ್ ಇವತ್ತೇನ್ ಮಾಡೋಣ ಪೈಪ್ಸ್ ಆ್ಯಂಡ್ ಸಿಸ್ಟರ್ನ್ಸ್
ಪೈಪ್ಸ್ ಅಂಡ್ ಸಿಸ್ಟಮ್ಸ್ ಬಗ್ಗೆ ನೋಡೋಣ. ಕೊಳವೆಗಳು ಮತ್ತು ಟ್ಯಾಂಕ್ಗಳು. ಹೌದಾ, ಒಂದು ಟ್ಯಾಂಕ್ ಅನ್ನು 12 ಗಂಟೆಗೆ ತುಂಬಬಹುದು. ಹೌದಾ, ಇನ್ನೊಂದು ಟ್ಯಾಂಕು 24 ಗಂಟೆ ತುಂಬುತ್ತದೆ ಅಥವಾ 24 ಗಂಟೆ ಖಾಲಿ ಮಾಡುತ್ತದೆ ಅಂತ ಹೇಳ್ತಾರೆ. ಎರಡು ಒಟ್ಟಿಗೆ ತೆರೆದರೆ ಎಷ್ಟು ಗಂಟೆಗಳು ತುಂಬಬಹುದು ಅಂತ ಕೇಳ್ತಾರೆ. ಇದು ಯಾವ ತರ ಇರುತ್ತೆ ಅಂದ್ರೆ LCM, ಸೇಮ್ LCM ಮೆಥಡ್ ಮೇಲೆ ಇರುತ್ತೆ. ಹೌದಾ, ಅಲ್ಲಿ ಏನು ಕೊಟ್ಟಿರ್ತಾರಲ್ಲ, ಇವಾಗ 12, 24 ಒಂದು ಕೊಳವೆಯು ಒಂದು ಟ್ಯಾಂಕು 12 ಗಂಟೆಯಲ್ಲಿ ತುಂಬುತ್ತದೆ, ಇನ್ನೊಂದು 24 ಗಂಟೆ ತುಂಬುತ್ತದೆ. ಎರಡನ್ನು ಒಟ್ಟಿಗೆ ತೆರೆದರೆ ಎಷ್ಟು ಗಂಟೆಗಳಲ್ಲಿ ಟ್ಯಾಂಕ್ ತುಂಬಬಹುದು ಅಂತ ಕೇಳ್ತಾರೆ. ಇಲ್ಲೇನ್ ಮಾಡ್ತಿದ್ರಿ, 12 ಮತ್ತು 24 LCM. 12 ಮಗ್ಗಲಿ 24 ಇದೆಯಾ? ಹಾ ಇದೆ ಸರ್. ಹಾಗಾದ್ರೆ 24 LCM. ಈ ತರ ಮಾಡ್ತಾ ಇದ್ರಿ. ಯಾವ ತರ ಕೊಟ್ಟಿರ್ತಾರೆ ಅಂದ್ರೆ ಇದೊಂದು ಟ್ಯಾಂಕ್ ಇರುತ್ತೆ. ಹೌದಾ, ಇದನ್ ಟ್ಯಾಂಕು. ಇಲ್ಲೇನ್ ಮಾಡುತ್ತೆ, ಎ ನಲ್ಲಿಯು ಏನಲ್ಲಿಯೂ 12 ಗಂಟೆಗಳಲ್ಲಿ ಒಂದು ಟ್ಯಾಂಕ್ ಅನ್ನು ತುಂಬಿಸುತ್ತದೆ. ನೆಕ್ಸ್ಟ್ ಅದೇ ಟ್ಯಾಂಕ್ ಅನ್ನು ಬಿ ನಲ್ಲಿಯೂ 24 ಗಂಟೆಗಳಲ್ಲಿ ಆ ಟ್ಯಾಂಕ್ ಅನ್ನು ತುಂಬಿಸುತ್ತದೆ. ಎರಡನ್ನು ಒಟ್ಟಿಗೆ ತೆರೆದರೆ ಎಷ್ಟು ಗಂಟೆಗಳಲ್ಲಿ ಟ್ಯಾಂಕ್ ಅನ್ನ ಖಾಲಿ ಮಾಡಬಹುದು ಅಥವಾ ತುಂಬಿಸಬಹುದು ಅಂತ ಅವ್ರು ಯಾವ ತರ ಕ್ವಶನ್ ಕೇಳ್ತಾರಲ್ಲ. ಖಾಲಿ ಮಾಡುವ ಅಂದ್ರೆ ಮೈನಸ್, ತುಂಬಿಸುವುದು ಅಂದ್ರೆ ಎರಡು ಒಟ್ಟಿಗೆ ತೆರೆದರೆ ಅಂದ್ರೆ ಪ್ಲಸ್, ಖಾಲಿ ಮಾಡುವ ಅಂದ್ರೆ ಮೈನಸ್, ಎಂಟಿ ಅಂದ್ರೆ ಮೈನಸ್ ಅಂತ ಬರುತ್ತೆ. ಕ್ವಶನ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಹೋಗ್ತಾ ಹೋಗ್ತಾ ನಿಮ್ಗೆ ಹೇಳ್ತಾ ಹೋಗ್ತೇನೆ. ಹೌದಾ, ಇವಾಗ ನೋಡೋಣ. ಮೊದಲ ಪ್ರಶ್ನೆ ಬರಲಿ. ಏನಿದೆಪ್ಪ ಅಂತಂದ್ರೆ ಮೊದಲ ಪ್ರಶ್ನೆ, ಒಂದು ಪೈಪು 6 ಗಂಟೆ ಒಳಗೆ ಒಂದು ಟ್ಯಾಂಕ್ ಅನ್ನು ತುಂಬುತ್ತದೆ. ಹಾಗಾದ್ರೆ ಆ ಪೈಪು 1 ಗಂಟೆಯಲ್ಲಿ ಟ್ಯಾಂಕ್ ನ ಎಷ್ಟು ಭಾಗವನ್ನು ತುಂಬುತ್ತದೆ ಅಂತ ಕೇಳ್ತಾರೆ. ಒಂದು ಟ್ಯಾಂಕು 6 ಗಂಟೆಯಲ್ಲಿ ಒಂದು ಟ್ಯಾಂಕ್ ಅನ್ನು ತುಂಬುತ್ತದೆ. ಹಾಗಾದ್ರೆ ಆ ಪೈಪು 1 ಗಂಟೆಯಲ್ಲಿ ಟ್ಯಾಂಕ್ ನ ಎಷ್ಟು ಭಾಗವನ್ನು ತುಂಬುತ್ತದೆ ಅಂತ ಕೇಳಿ ಆನ್ಸರ್ ಏನಾಗುತ್ತೆ, 1/6. 1 ಗಂಟೆಗಳಲ್ಲಿ 1 ಗಂಟೆಯಲ್ಲಿ ಟ್ಯಾಂಕ್ ನ ಎಷ್ಟು ಭಾಗವನ್ನು ತುಂಬುತ್ತದೆ? 6 ಗಂಟೆಯಲ್ಲಿ ಒಂದು ಟ್ಯಾಂಕ್ ತುಂಬುತ್ತದೆ. ಏನಾಗುತ್ತೆ ಆನ್ಸರು? 1/6. ಎಷ್ಟು? ಒಂದು ಪೈಪು 6 ಗಂಟೆಯೊಳಗೆ ಒಂದು ಟ್ಯಾಂಕ್ ಅನ್ನು ತುಂಬುತ್ತದೆ. ಆ ಪೈಪು 1 ಗಂಟೆಯಲ್ಲಿ ಟ್ಯಾಂಕ್ ಅನ್ನು ಎಷ್ಟು ಭಾಗವನ್ನು ತುಂಬುತ್ತದೆ? 1/6 ಭಾಗವನ್ನು ತುಂಬುತ್ತದೆ. 1/6 ಭಾಗವನ್ನು ತುಂಬುತ್ತದೆ. ಇವಾಗ ಮಾಡಿ, ಒಂದು ಪೈಪು 8 ಗಂಟೆ ಒಳಗೆ ಒಂದು ಟ್ಯಾಂಕ್ ಅನ್ನು ತುಂಬುತ್ತದೆ. ಹಾಗಾದ್ರೆ ಆ ಪೈಪು 3 ಗಂಟೆಯಲ್ಲಿ ಟ್ಯಾಂಕ್ ನ ಎಷ್ಟು ಭಾಗವನ್ನು ತುಂಬುತ್ತದೆ? 3/4, 1/8, 3/8, 5/8. ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ, ಬೇಗ ಮಾಡಿ. ಓಕೆ, ನಿಮ್ಮ ಟೈಮರ್ ಸ್ಟಾರ್ಟ್ ಆಗಿದೆ. ದೀಪಾ ಅವರು ಸರ್ ನಮಗೆ ಅವತ್ತಿನ ಕ್ಲಾಸ್ ಕ್ವಶನ್ಸ್ ಅಡ್ವಾನ್ಸ್ ಹಾಕಿ ಸರ್ ಅಂದ್ರೆ ನಾವು ಬರ್ಕೋತೀವಿ, ಕ್ಲಾಸ್ ಕೇಳೋಕೆ ಈಜಿ ಆಗುತ್ತೆ ಅಂತ ಹೇಳ್ತಾರೆ. ನೋಡೋಣ, ಟ್ರೈ ಮಾಡೋಣ ಆಯ್ತಾ. 3/8 ಎಷ್ಟು ಅಂತ ಇದ್ರ? 3/8. ಎಲ್ಲರೂ 3/8 ಅಂತಿದ್ರ. ಇಲ್ಲಿ ನೋಡಿ, ಒಂದು ಪೈಪು 5 ಗಂಟೆಯೊಳಗೆ ಒಂದು ಟ್ಯಾಂಕ್ ಅನ್ನು ತುಂಬುತ್ತದೆ. ಹಾಗಾದ್ರೆ ಆ ಪೈಪು 3 ಗಂಟೆಯಲ್ಲಿ ಎಷ್ಟು ಭಾಗವನ್ನು? 8 ಗಂಟೆಗಳಲ್ಲಿ ಒಂದು ತುಂಬುತ್ತದೆ. ಆನ್ಸರ್ ಏನು? 3/8. ಎಷ್ಟು ಬರುತ್ತೆ? 3/8. ವೆರಿ ಗುಡ್. ನೆಕ್ಸ್ಟ್ ಬನ್ನಿ, ಒಂದು ಪೈಪು 36 ಗಂಟೆಯೊಳಗೆ ಒಂದು ಟ್ಯಾಂಕ್ ಅನ್ನು ತುಂಬುತ್ತದೆ. ಹಾಗಾದ್ರೆ ಆ ಪೈಪು 8 ಗಂಟೆಯಲ್ಲಿ ಟ್ಯಾಂಕ್ ನ ಎಷ್ಟು ಭಾಗವನ್ನು ತುಂಬುತ್ತದೆ? ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ, ಬೇಗ ಮಾಡಿ. ಬೇಗ. ಇಲ್ಲಿ ಡಿವೈಡ್ ಆಗುತ್ತೆ. ನಿಮಗೆ ಸ್ವಲ್ಪ ಕಡ್ತ ಹೊಡೆದು ಗೊತ್ತಿರಬೇಕು. ಹೌದಾ, ಕಡ್ತ ಹೊಡೆದ ಎಲ್ಲರೂ ಗೊತ್ತಿದೆಯಲ್ಲ ಯಾವ ತರ ಕಡ್ತ ಹೊಡಿತಾರೆ ಅಂತೇಳಿ. 1/9. ಹೌದಾ, ನೋಡೋಣ. 1/9 ಅಂತಾರೆ. ಎಷ್ಟು? 8 ಗಂಟೆಗಳಲ್ಲಿ ಟ್ಯಾಂಕ್ ನ ಎಷ್ಟು ಭಾಗವನ್ನು? 36 ಗಂಟೆ ಒಳಗೆ. ಹೌದಾ, 4 2 8 4 9 36. ಎಷ್ಟು ಬಂತ್ರಿ? 2/8.
9 ಎಷ್ಟು ಬಂತ್ರಿ 2/9 ಅಂತ ಹೇಳಿದ್ರ ಆಪ್ಷನ್ ಡಿ 2/9. 8 ಡಿವೈಡೆಡ್ ಬೈ 36 8 1 8 4 32 8 ಮಗೆ 36 ಇಲ್ಲ 4 7 8 4 9 36 2/9. ಕಡತ ಯಾವ ತರ ಅಂದ್ರೆ ಇಲ್ಲಿ ನೋಡಿ 100 ಡಿವೈಡೆಡ್ ಬೈ 20 ಇಂಟು 75 ಡಿವೈಡೆಡ್ ಬೈ 15 ಹೌದಾ. ಈ ತರ ಕೊಟ್ಟಾಗ ಇಲ್ಲೇ ನೋಡಿ ಕಡತ 21 25 15 1 15 3 5 3 15 ಹೌದಾ. ಇದು ಈಜಿ ಕಡತ ಹೊಡೆಯುವಾಗ ಈ ತರ ಕೊಟ್ಟಾಗ ಈಜಿಯಾಗಿ ಹೋಗುತ್ತೆ. ಇವಾಗ ಏನ್ ಮಾಡ್ತಾರೆ 100 ಡಿವೈಡೆಡ್ ಬೈ 2.5 ಇಂಟು 10 ಡಿವೈಡೆಡ್ ಬೈ 1.5 ಈ ತರ ಕೊಡ್ತಾರೆ. ಈ ತರ ಕೊಟ್ಟಾಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಪಾಯಿಂಟ್ ಇದೆಯಲ್ಲ ಪಾಯಿಂಟ್ ಕನ್ಸಿಡರ್ ಮಾಡ್ಕೋಬೇಕು. ಪಾಯಿಂಟ್ ಕನ್ಸಿಡರ್ 100 ಇದೆ 100 ಭಾಗ ಇಲ್ಲಿ ಪಾಯಿಂಟ್ ತೆಗೆದ್ರೆ ಮೇಲ್ಗಡೆ ಒಂದು 0 ಹೋಗುತ್ತೆ. ಇಲ್ಲಿ ಏನಾಯ್ತು 25 ಆಯ್ತು. ಓಕೆ ನೆಕ್ಸ್ಟ್ 10 ಇದೆ ಇಲ್ಲಿ ಒಂದು ಪಾಯಿಂಟ್ ತೆಗೆದ್ರೆ ಮೇಲ್ಗಡೆ 0 ಹೋಯ್ತು. ಇಲ್ಲಿ ಏನಾಯ್ತು 15 ಆಯ್ತು ಹೌದಾ. 25 1 25 4 100 0. ನೆಕ್ಸ್ಟ್ 5 8 5 3 ಹೌದಾ. 100 3 300 ಭಾಗ ಎಷ್ಟಾದ್ರು 800 ಭಾಗ 300 ಹೌದಾ. 800 ಭಾಗ 300 ಮುಂದೆ ಹೋಗುತ್ತೆ. ನೀವು ಹೇಗೆ ಕಡ್ತಾ ಹೊಡಿತಾರಲ್ಲ ಲಾಸ್ಟ್ ಪಾಯಿಂಟ್ ಅಲ್ಲಿ ಇದ್ರೆ ಅದು ಎಂಡ್ ಆಗೋದೇ ಇಲ್ಲ. ಪಾಯಿಂಟ್ ಅಲ್ಲಿ ಇಲ್ಲದೆ ಇದ್ರೆ ಇಲ್ಲ ಆಯ್ತಲ್ಲ ಆಗಲೇ 100 ಡಿವೈಡ್ ಬೈ 25 ಅಂದ್ರೆ 25 1 25 4 ನಿಮಗೆ ಕಡ್ತಾ ಹೊಡೆದು ಈಜಿಯಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಬನ್ನಿ ಒಂದು ಪೈಪು 12 ಗಂಟೆ ಒಳಗೆ ಒಂದು ಟ್ಯಾಂಕ್ ಅನ್ನು ತುಂಬುತ್ತದೆ. ಟ್ಯಾಂಕ್ ನ 3 ಭಾಗ 4 ಭಾಗವನ್ನು ಎಷ್ಟು ಸಮಯದಲ್ಲಿ ಪೈಪ್ ತುಂಬುತ್ತದೆ? ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ, ಬೇಗ ಮಾಡಿ. ನಿಮ್ಮ ಟೈಮರ್ ಸ್ಟಾರ್ಟ್ ಆಗಿದೆ, ಬೇಗ ಮಾಡಿ. ಎಷ್ಟು ಬರ್ತದೆ ನೋಡಿ ಆನ್ಸರು? ಎಂಟು 9 6 9 9 ಅಂತೀರಾ. ಓಕೆ 9 9 ಅಂತ ಇದ್ದೀರಾ. ಇಲ್ಲಿ ನೋಡಿ 12 ಗಂಟೆ ಒಳಗೆ ಎಷ್ಟು ಭಾಗವನ್ನಂತೆ 3 ಭಾಗ 4 ಅನ್ನಂತೆ. 3 ಭಾಗ 4 4 1 4 4 3 12 3 3 ಎಷ್ಟ್ರಿ 9. ಆನ್ಸರ್ ಎ 9 ಹೌದಾ. 3 ಭಾಗ 4 ಇಂಟು 12 ಅಂದ್ರೆ ಕಡ್ತಾ ಹೊಡಿ ಗೊತ್ತಾಗ್ಬೇಕ್ರಿ. ಈಜಿ ಕಡ್ತಾ ಹೊಡಿಬೇಕು. 4 1 4 4 3 12 3 3 9 ಈಜಿಯಾಗಿ ಮಾಡ್ಬೇಕು ಹೌದಾ. 9 9 ಅಂತ ಇದ್ದೀರಾ, ವೆರಿ ಗುಡ್. ನೆಕ್ಸ್ಟ್ ಬನ್ನಿ. ಒಂದು ಪೈಪು 20 ಗಂಟೆ ಒಳಗೆ ಒಂದು ಟ್ಯಾಂಕ್ ಅನ್ನು ತುಂಬುತ್ತದೆ. ಟ್ಯಾಂಕ್ ನ 2 ಭಾಗ 5 ಭಾಗವನ್ನು ಎಷ್ಟು ಸಮಯದಲ್ಲಿ ಪೈಪ್ ತುಂಬುತ್ತದೆ? ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ ನೋಡ್ರಿ. 12 10 5 8 ಇದೆ, ಟ್ರೈ ಮಾಡಿ. ಎಷ್ಟು ಬರುತ್ತೆ ನೋಡಿ? 8 8 ಅಂತ ಕೊಟ್ಟಿದ್ರ ಎಲ್ರು ಹೌದಾ. 8 8 8 ಓಕೆ ನೋಡೋಣ. ಎಷ್ಟು ಗಂಟೆ ಒಳಗೆ? 20 ಗಂಟೆಯೊಳಗೆ ಎಷ್ಟು ಭಾಗ? 2 ಭಾಗ 5. ಇಲ್ಲಿ ಕಡ್ತಾ ಹೊಡಿಬೇಕು ನೋಡ್ರಿ. 5 1 5 ಹೌದಾ. 5 4 20 4 2 8. ಆನ್ಸರ್ ಏನು? 8. ಆಪ್ಷನ್ ಡಿ 8 ಹೌದಾ. ಆಪ್ಷನ್ ಡಿ 8. ಇದೆಲ್ಲ ಬೇಸಿಕ್ ನಿಮ್ಗೆ ಗೊತ್ತಾಗಬೇಕು. ಇದೆಲ್ಲ ಏನು ಬೇಸಿಕ್. ಮುಂದೆ ಹೋಗ್ತಾ ಹೋಗ್ತಾ ಕ್ವಶನ್ಸ್ ತುಂಬಾ ಬರ್ತವೆ. ಇದೆಲ್ಲ ನಿಮ್ಗೆ ಬೇಸಿಕ್. ಯಾವ ತರ ಭಾಗ ಮಾಡಬೇಕು, ಯಾವ ತರ ಕಡ್ತಾ ಹೊಡಿಬೇಕು ಅನ್ನೋದ್ರ ಬಗ್ಗೆ ಪೈಪ್ಸ್ ಅಂಡ್ ಸಿಸ್ಟಮ್ ಅಲ್ಲಿ ಬರ್ತವೆ. ಇಲ್ಲಿ ನೋಡಿ, ಒಂದು ಪೈಪು 15 ಗಂಟೆಯಲ್ಲಿ ಒಂದು ಟ್ಯಾಂಕ್ ಅನ್ನು ತುಂಬಬಹುದು. ಟ್ಯಾಂಕ್ ನ 2 ಭಾಗ 3 ಭಾಗವನ್ನು ತುಂಬಲು ಪೈಪ್ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ, ಬೇಗ ಮಾಡಿ. 10 10 10 ವೆರಿ ಗುಡ್. 10 10 ಅಂತ ಇದ್ರ 15 ಗಂಟೆಯಲ್ಲಿ ಹೌದಾ. 15 ಗಂಟೆಯಲ್ಲಿ 2 ಭಾಗ 3 ಅಂದ್ರೆ 3 1 3
3 5 15 5 2 ಎಷ್ಟ್ರಿ 10 ಆನ್ಸರ್ ಎಷ್ಟು ಬಂತು 10 ಬಂತು ಹೌದಾ ಆಪ್ಷನ್ ಬಿ 10 ಇದು ಈಜಿಯಾಗಿ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ ಈ ತರ ಕ್ವಶನ್ಸ್ ಏನಾರ ಬಂದ್ರೆ ಇವಾಗ ಬಂತು ನೋಡ್ರಿ ಹೌದಾ ಇವಾಗ ಬಂತು ನಿಮ್ಮ ಲಸ LCM ಕಂಡುಹಿಡಿದು ಇವಾಗ ಬಂತು ನೋಡ್ರಿ ಎ ಮತ್ತು ಬಿ ಎಂಬ ಎರಡು ಪೈಪ್ಗಳು ಕ್ರಮವಾಗಿ 12 ನಿಮಿಷ ಮತ್ತು 24 ನಿಮಿಷಗಳಲ್ಲಿ ಟ್ಯಾಂಕ್ ಒಂದನ್ನು ತುಂಬಬಹುದು ಎರಡು ಪೈಪ್ಗಳನ್ನು ಒಟ್ಟಿಗೆ ತೆರೆದರೆ ಟ್ಯಾಂಕ್ ತುಂಬಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳ್ತಾರೆ ಹೌದಾ ನಾನು ನಿಮ್ಮೆಲ್ಲ ಇದೆ 12 ನಿಮಿಷ ಮತ್ತು 24 ನಿಮಿಷ ಕೊಟ್ಟಿದ್ದಾರೆ 12 ನಿಮಿಷ 24 ನಿಮಿಷ ಅದರ ಲಸ ಕಂಡುಹಿಡಿಬೇಕು 12 ಮಧ್ಯೆಯಲ್ಲಿ 24 ಇದೆಯಾ ಇದೆ ಸರ್ 12 24 ಅದರ LCM ಏನು 24 ಎಷ್ಟು ಗಂಟೆಗಳಿದ್ದಾರೆ 12 ಗಂಟೆಗಳಲ್ಲಿ ಒಂದು ಟ್ಯಾಂಕ್ ಇನ್ನೊಂದು ಎಷ್ಟು ಗಂಟೆಗಳಲ್ಲಿ 24 ಗಂಟೆಗಳಲ್ಲಿ ಹೌದಾ 12 ಮತ್ತು 24 LCM ಎಷ್ಟು ಬಂತ್ರಿ 24 ಸೇಮ್ ಟೈಮ್ ಅಂಡ್ ವರ್ಕ್ ಯಾವ ತರ ಮಾಡಿದ್ರಲ್ಲ ಅದೇ ಸೇಮ್ ಚಾಪ್ಟರ್ ಇದು ಹೌದಾ ಇಲ್ಲಿ ನೋಡಿ 12 ಎಷ್ಟಲೇ 24 12 24 24 ಎಷ್ಟಲೇ 24 24 ಒಂದಲೇ 24 ಎರಡು ಪೈಪ್ಗಳನ್ನು ಒಟ್ಟಿಗೆ ತೆರೆದರೆ ಎರಡು ಪೈಪ್ಗಳು ಒಟ್ಟಿಗೆ ಅಂದಾಗ ಏನ್ ಮಾಡಬೇಕು ಪ್ಲಸ್ ಮಾಡಿ 2 + 1 ಅಂದ್ರೆ 3 24 ಭಾಗ 3 3 ಒಂದಲೇ 3 ಎಂಟ್ಲೇ ಎಷ್ಟು ಬಂದ್ರೆ ಆನ್ಸರ್ 8 ನಿಮಿಷ ಆಪ್ಷನ್ ಸಿ 8 ನಿಮಿಷ ಸೇಮ್ ಟೈಮ್ ಅಂಡ್ ವರ್ಕ್ ವೇಳೆ ಮತ್ತು ಕೆಲಸ ಏನಿದೆಯಲ್ಲ ಆ ಚಾಪ್ಟರ್ ಯಾವ ತರ ಮಾಡ್ತಿದ್ರಲ್ಲ ಅದೇ ಸೇಮ್ ಒಂದು ಕೆಲಸವನ್ನು 12 ಗಂಟೆಯಲ್ಲಿ ಮುಗಿಸಿದ್ದ ಇನ್ನೊಂದು ಕೆಲಸವನ್ನು 24 ಗಂಟೆಯಲ್ಲಿ ಇಬ್ಬರು ಸೇರಿ ಆ ಕೆಲಸವನ್ನು ಎಷ್ಟು ದಿವಸದಲ್ಲಿ ಮುಗಿಸಿದ್ರು ಅಂತ ಕೇಳ್ತಿದ್ರು ಇಲ್ಲೇನ್ ಮಾಡ್ತಾರೆ ಒಂದು ಟ್ಯಾಂಕ್ 12 ನಿಮಿಷ ಇನ್ನೊಂದು ಟ್ಯಾಂಕ್ 24 ನಿಮಿಷ ಎರಡು ಒಟ್ಟಿಗೆ ತೆರೆದ್ರೆ ಸೇಮ್ ಈ ಚಾಪ್ಟರ್ ಆ ಚಾಪ್ಟರ್ ಎರಡು ಸೇಮ್ ಇರುತ್ತೆ ಹೌದಾ ಎಷ್ಟು ಬಂತ್ರಿ 8 ನಿಮಿಷ ಇವಾಗ ಬನ್ನಿ ಎ ಮತ್ತು ಬಿ ಎಂಬ ಎರಡು ಪೈಪ್ಗಳು ಕ್ರಮವಾಗಿ 24 ನಿಮಿಷ ಮತ್ತು 36 ನಿಮಿಷಗಳಲ್ಲಿ ಟ್ಯಾಂಕ್ ಒಂದನ್ನು ತುಂಬಬಹುದು ಎರಡು ಪೈಪ್ಗಳು ಒಟ್ಟಿಗೆ ತೆರೆದರೆ ಟ್ಯಾಂಕ್ ತುಂಬಲು ತೆಗೆದುಕೊಳ್ಳುವ ಸಮಯ ಎಷ್ಟು ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ ಬೇಗ ಮಾಡಿ ಬೇಗ ಹತ್ತು ಅಲ್ಲಿ ನೋಡ್ರಿ 10 ಎಲ್ಲಿದೆಪ್ಪ ಅದರಲ್ಲಿ 10 ಎಲ್ಲಿದೆ 12 3 ಭಾಗ 5 ನಿಮಿಷ ಇದೆ 14 2 ಭಾಗ 5 ನಿಮಿಷ ಇದೆ 18 1 ಭಾಗ 2 ಇದೆ 21 4 ಭಾಗ 5 ಇದೆ ಹೌದಾ ಟ್ರೈ ಮಾಡೋಣ ಬಿಡಿ ಟ್ರೈ ಮಾಡೋಣ ಓಕೆ ಡೋಂಟ್ ವರಿ ಎ ಮತ್ತು ಬಿ ಅಂತ ಹೇಳಿದವೆ ಎ ಎಷ್ಟು ನಿಮಿಷಗಳಲ್ಲಿ 24 ನಿಮಿಷಗಳಲ್ಲಿ ಹೌದಾ ಓಕೆ ಮತ್ತು ಬಿ ಎಷ್ಟು ನಿಮಿಷಗಳಲ್ಲಿ ಬಿ 36 ನಿಮಿಷಗಳಲ್ಲಿ ಎರಡು ಪೈಪ್ಗಳನ್ನು ಒಟ್ಟಿಗೆ ತೆರೆದನ್ನು ಕೊಟ್ಟಿದ್ದಾರೆ 24 ಮತ್ತು 36 LCM 24 ಮಧ್ಯೆಯಲ್ಲಿ 36 ಇದೆಯಾ ಇಲ್ಲ 36 ಎಡ್ಲೆ 77 ಇನ್ನೊಮ್ಮೆ ನಿಮಗೆ ಕಳಿಸಿ ಬಿಡ್ತೀನಿ ಲಸ ಹೌದಾ 24 ಮತ್ತು 36 ಇದೆ ದೊಡ್ಡ ಸಂಖ್ಯೆ ಏನಿರುತ್ತಲ್ಲ ಆ ಸಂಖ್ಯೆನ ಇಂಟು ಮಾಡ್ತಾ ಹೋಗ್ಬೇಕು 24 ಮಧ್ಯೆಯಲ್ಲಿ 36 ಇಲ್ಲ 36 ಎಡ್ಲೆ 77 24 ಮಧ್ಯೆಯಲ್ಲಿ 72 ಇದೆಯಾ 24 ಮೂರಲೆ 77 ಹಾಗಾದ್ರೆ 24 ಮತ್ತು 36 LCM ಎಷ್ಟು 72 24 ಎಷ್ಟಲೇ 72 24 ಮೂರಲೆ 72 36 ಎಷ್ಟಲೇ 72 36 ಎಡ್ಲೆ 72 ಒಟ್ಟಿಗೆ ತೆರೆದರೆ ಅಂದಾಗ ಪ್ಲಸ್ ಮಾಡಿ 3 + 7 ಅಂದ್ರೆ 5 77 ಭಾಗ 5 ಬಂತು ಹೌದಾ ಇಲ್ಲಿ ನೋಡ್ರಿ ಕಡ್ತಾ ಹೊಡಿಬೇಕು ಯಾವ ತರ ಕಡ್ತಾ ಹೊಡಿಬೇಕಂತ ಇಲ್ಲಿ ನೋಡ್ರಿ 5 ಒಂದ್ಲೆ 5 ಹೌದಾ 5 ಒಂದ್ಲೆ 5 ಒಂದ್ಲೆ 5 5 ಒಂದ್ಲೆ 5 ಹೌದಾ ನೆಕ್ಸ್ಟ್ 7 ರಲ್ಲಿ 5 ಹೋದ್ರೆ 7 22 ಆಯ್ತು 5 4ಲೆ 20 ಎಷ್ಟು ಉಳಿತ್ರಿ 2 ಉಳಿತು ಎಷ್ಟರಿಂದ ಭಾಗ ಮಾಡ್ತಾ ಇದ್ದೀರಾ 5ರಿಂದ ಭಾಗ ಮಾಡ್ತಾ ಇದ್ದೀರಾ 14 2 ಭಾಗ 5 ಎಲ್ಲಿದೆ ಆನ್ಸರ್ ಬಿ
ಆನ್ಸರ್ ಬಿ ಅಂತ ಎಲ್ಲರೂ ಕೊಟ್ಟಿದ್ದೀರಾ. ಓಕೆ, ವೆರಿ ಗುಡ್. ಬಿ ಅಂತ ಕೊಟ್ಟಿದ್ದೀರಾ. ಇಲ್ಲಿ ನೋಡಿ 72ನ್ನ ಯಾವ ತರ ಕಡ್ತಾ ಹೊಡಿತಾರೆ ಅಂದ್ರೆ ಭಾಗಾಕಾರ 5ರಿಂದ ಮಾಡಬೇಕು. ಹೌದಾ? 5 ಒಂದ್ಲೆ 5, 7ರಲ್ಲಿ 5 ಹೋದ್ರೆ 2 ಉಳಿತು. ಈ 2ನ್ನ ಇಲ್ಲಿ ತಗೊಳ್ರಿ. 5 4 20. ಹೌದಾ? 22ರಲ್ಲಿ 20 ಹೋದ್ರೆ 2 ಉಳಿತು. ಫಸ್ಟ್ ಭಾಗಲಬ್ಧ 14 ತಗೊಳ್ರಿ. ನೆಕ್ಸ್ಟ್ ಶೇಷ 2 ತಗೊಳ್ರಿ. ಎಷ್ಟರಿಂದ ಭಾಗಾಕಾರ ಮಾಡ್ತಾ ಇದ್ದೀರಾ? 5ರಿಂದ ಭಾಗಾಕಾರ ಮಾಡ್ತಾ ಇದ್ದೀರಾ? 5 ತಗೊಳ್ರಿ. 14 2 ಭಾಗ 5. ಕ್ಲಿಯರ್? ನೆಕ್ಸ್ಟ್ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಎ ಬಿ ಮತ್ತು ಸಿ ಕೊಳವೆಗಳು ಕ್ರಮವಾಗಿ 14 ಗಂಟೆ, 28 ಗಂಟೆ ಮತ್ತು 7 ಗಂಟೆಗಳಲ್ಲಿ ಟ್ಯಾಂಕ್ ತುಂಬಬಹುದು. ಎಲ್ಲಾ ಕೊಳವೆಗಳನ್ನು ಏಕಕಾಲದಲ್ಲಿ ತೆರೆದರೆ ಟ್ಯಾಂಕ್ ತುಂಬಲು ಎಷ್ಟು ಸಮಯ ಬೇಕಾಗುತ್ತದೆ? ನಿಮ್ಮ ಟೈಮರ್ ಸ್ಟಾರ್ಟ್ ಆಯ್ತು. ಹೌದಾ? ಟೈಮರ್ ಸ್ಟಾರ್ಟ್ ಆಯ್ತು. ಫಾಸ್ಟ್ ಬೇಗ ಮಾಡಿ, ಬೇಗ. ಟೆಲಿಗ್ರಾಮ್ ನಲ್ಲಿ ಲೈವ್ ಇದೆ. ಹೌದಾ? ನೋಡ್ತಾ ಹೋಗಿ ಟೆಲಿಗ್ರಾಮ್ದಲ್ಲಿ. ಎಷ್ಟು ಬರುತ್ತೆ ಆನ್ಸರು? 4 ಅಂತ ಇದ್ರಾ? ಓಕೆ, 4. ಟೈಮರ್ ಎಂಡ್ ಆಗಿದೆ. ಎಷ್ಟು ಕೊಳವೆ ಕೊಟ್ಟಿದ್ದಾರೆ? ಎ ಬಿ ಮತ್ತು ಸಿ ಅಂತ 3 ಕೊಟ್ಟಿದ್ದಾರೆ. 3 ಕೊಳವೆ ಅಂತ ತಗೊಳ್ರಿ. ಎ ಕೊಟ್ಟಿದಾರಾ? ಎ ತಗೊಳ್ರಿ, ಬಿ ತಗೊಳ್ರಿ, ಸಿ ತಗೊಳ್ರಿ. ಎ ಕೊಳವೆ 14 ಗಂಟೆಗಳಲ್ಲಿ, ಬಿ ಕೊಳವೆ 28 ಗಂಟೆಗಳಲ್ಲಿ, ಸಿ ಕೊಳವೆ 7 ಗಂಟೆಗಳಲ್ಲಿ. ಹೌದಾ? LCM ತೆಗೆಯುವಾಗ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಹೋಗ್ರಿ. 7 14 28. 7ರ ಮಧ್ಯೆಯಲ್ಲಿ 28 ಇದೆಯಾ? ಇದೆ ಸರ್. 7 4 28. 14ರ ಮಧ್ಯೆಯಲ್ಲಿ 28 ಇದೆಯಾ? ಹಾ ಸರ್. 14 2 28. ನೆಕ್ಸ್ಟ್ 7 14 28ರ LCM ಎಷ್ಟು? 28. ವೆರಿ ಗುಡ್. 28. 14 ಎಷ್ಟೇ? 28. 14 2 28. 28 ಎಷ್ಟೇ? 28. 28 1 28. 7 ಎಷ್ಟೇ? 28. 7 4 28. 3 ಒಟ್ಟಿಗೆ ತೆರೆದಂದಾಗ 3 ಪ್ಲಸ್ ಮಾಡಿ. 2 + 1 3, 3 + 4 7. ಹೌದಾ? 28 ಭಾಗ 7 ಮಾಡ್ರಿ. 7 1 7 4. ಆನ್ಸರ್ ಎಷ್ಟು ಬಂತ್ರಿ? 4 ಗಂಟೆಗಳು. 4 ಅವರ್ಸ್. 4 ಅವರ್ಸ್ ಯಾರು ಕೊಟ್ಟಿದ್ದೀರಾ? ಅದು ಕರೆಕ್ಟ್ ಇದೆ. 4 ಅವರ್ಸ್ ಯಾರು ಕೊಟ್ಟಿದ್ರಲ್ಲ ಅದು ಕರೆಕ್ಟ್ ಇದೆ. ಹೌದಾ? ನೆಕ್ಸ್ಟ್ ಬನ್ನಿ. ಒಂದು ಪೈಪ್ 5 ಗಂಟೆಗಳಲ್ಲಿ ಒಂದು ಟ್ಯಾಂಕ್ ಅನ್ನು ತುಂಬುತ್ತದೆ. ಇನ್ನೊಂದು ಪೈಪ್ 4 ಗಂಟೆ, ಮತ್ತೊಂದು ಪೈಪ್ 20 ಗಂಟೆಗಳಲ್ಲಿ ಟ್ಯಾಂಕ್ ಅನ್ನು ತುಂಬುತ್ತದೆ. ಎಲ್ಲಾ 3 ಪೈಪ್ಗಳು ಒಟ್ಟಿಗೆ ತೆರೆದರೆ ನಂತರ ಟ್ಯಾಂಕ್ ತುಂಬಲು ಎಷ್ಟು ಸಮಯ ಬೇಕು? ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ. ಬೇಗ ಟ್ರೈ ಮಾಡಿ. ಬೇಗ ಬೇಗ. ಹೌದಾ? 5 ಗಂಟೆಗಳಲ್ಲಿ, 4 ಗಂಟೆಗಳಲ್ಲಿ, 20 ಗಂಟೆಗೆ ಕೊಟ್ಟಿದ್ದಾರೆ. ಹೌದಾ? 5 ಗಂಟೆಗಳಲ್ಲಿ ಅದು ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ ಅವಾಗ. 5 ಗಂಟೆಗಳಲ್ಲಿ, ನೆಕ್ಸ್ಟ್ ಇನ್ನೊಂದು 4 ಗಂಟೆಗಳಲ್ಲಿ, ಮತ್ತೊಂದು 20 ಗಂಟೆಗಳಲ್ಲಿ ಟ್ಯಾಂಕ್ ಅನ್ನು ತುಂಬುತ್ತದೆ. 20 ಗಂಟೆಗಳಲ್ಲಿ. ಹೌದಾ? 5 4 20. 4ರ ಮಧ್ಯೆಯಲ್ಲಿ 20 ಇದೆಯಾ? 4 5 20. 5ರ ಮಧ್ಯೆಯಲ್ಲಿ 20 ಇದೆಯಾ? 5 4 20. ಹಾಗಾದ್ರೆ 4 5 20ರ LCM ಎಷ್ಟು? 20. ಓಕೆ. 5 ಎಷ್ಟಲೇ? 20. 5 4 20. 4 ಎಷ್ಟಲೇ? 20. 4 5 20. 20 ಎಷ್ಟಲೇ? 20. 21 20. 3 ಒಟ್ಟಿಗೆ ತೆರೆದ್ರೆ 3 ಪ್ಲಸ್ ಮಾಡ್ರಿ. 4 + 5 9. 9 ಬಂದು 10. 20 ಭಾಗ 10 ಮಾಡಿ. 10 1 10 2 ಎಷ್ಟು ಗಂಟೆಗಳಂತೆ? 2 ಗಂಟೆಗಳು. ಆಪ್ಷನ್ ಬಿ 2 ಗಂಟೆಗಳು. ಎಲ್ಲರೂ 2 ಗಂಟೆ ಅಂತ ಕೊಟ್ಟಿದ್ದೀರಾ. ವೆರಿ ಗುಡ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಬನ್ನಿ. ನೀರಿನ ಟ್ಯಾಂಕ್ ಅನ್ನು 4 ಗಂಟೆಗಳಲ್ಲಿ ಒಂದು ಪೈಪ್ ತುಂಬಿಸಬಹುದು. ಮತ್ತೊಂದು ಪೈಪ್ 8 ಗಂಟೆಗಳಲ್ಲಿ ಟ್ಯಾಂಕ್ ಅನ್ನು ಖಾಲಿ ಮಾಡಬಹುದು. 2 ಪೈಪ್ಗಳು ಒಂದೇ ಸಮಯದಲ್ಲಿ ತೆರೆದರೆ ಇಡೀ ಟ್ಯಾಂಕ್ ಅನ್ನು ಎಷ್ಟು ಗಂಟೆಯಲ್ಲಿ ತುಂಬಿಸಬಹುದು? 4 8
10:12 ಇದೆ. ನಿಮ್ಮ ಟೈಮರ್ ಸ್ಟಾರ್ಟ್ ಆಗಿದೆ, ಬೇಗ ಟ್ರೈ ಮಾಡಿ ನೋಡೋಣ ಯಾರು ಕರೆಕ್ಟ್ ಮಾಡ್ತೀರ ಅಂತ ನೋಡೋಣ. JR 8 ಅಂತ ಕೊಟ್ಟಿದ್ದಾರೆ, ಕೆಂಪಮ್ಮ 8 ಅಂತ ಕೊಟ್ಟಿದ್ದಾರೆ, ರಾಜಾ, ಮೇಘಾ, ರಕ್ಷಿತಾ, ಸುಮಂತ, ಶಿವು 8 ಅಂತ ಇದ್ದೀರಾ. ನೋಡೋಣ. ಒಂದು ಟ್ಯಾಂಕು 4 ಗಂಟೆಗಳಲ್ಲಿ ಏನ್ ಮಾಡುತ್ತಂತೆ, ಪೈಪ್ ಅನ್ನ ತುಂಬಿಸುತ್ತಂತೆ. 4 ಗಂಟೆಗಳಲ್ಲಿ ತುಂಬಿಸುತ್ತಂತೆ. ಮತ್ತೊಂದು ಪೈಪ್ ಏನ್ ಮಾಡುತ್ತಂತೆ, 8 ಗಂಟೆಗಳಲ್ಲಿ ಖಾಲಿ ಮಾಡುತ್ತೆ ಅಂತೆ. ಹೌದಾ? ಹಾಗಾದ್ರೆ 4 ಮತ್ತು 8ರ ಎಲ್ಸಿಎಂ ಎಷ್ಟು? 8. ಓಕೆ, 4 ಎಷ್ಟಲೇ 8, 4 ಎರಡ್ಲೆ 8, 8 ಒಂದ್ಲೆ ಎಷ್ಟು? 8 ಒಂದ್ಲೆ 8. ಖಾಲಿ ಮಾಡಬಹುದು. ಖಾಲಿ 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 ಅಂದ್ರೆ ಏನು? ಮೈನಸ್. 2 ಮೈನಸ್ 1 ಅಂದ್ರೆ 1. 8 ಭಾಗ 1 ಅಂದ್ರೆ ಆನ್ಸರ್ ಬಿ 8. ಆನ್ಸರ್ ಬಿ 8 ಕರೆಕ್ಟ್ ಇದೆಯಾ? ನೆಕ್ಸ್ಟ್, ಖಾಲಿ ಅಂದಾಗೇನು? ಮೈನಸ್. ನೀರಿನ ಟ್ಯಾಂಕ್ ಅನ್ನು 18 ಗಂಟೆಗಳಲ್ಲಿ ಒಂದು ಪೈಪ್ ತುಂಬಿಸಬಹುದು. ಮತ್ತೊಂದು ಪೈಪ್ 27 ಗಂಟೆಗಳಲ್ಲಿ ಟ್ಯಾಂಕ್ ಅನ್ನು ಖಾಲಿ ಮಾಡಬಹುದು. 2 ಪೈಪ್ಗಳನ್ನು ಒಂದೇ ಸಮಯದಲ್ಲಿ ತೆರೆದರೆ ಇಡೀ ಟ್ಯಾಂಕ್ ಅನ್ನು ಎಷ್ಟು ಗಂಟೆಗಳಲ್ಲಿ ತುಂಬಿಸಬಹುದು? 36, 48, 54, 42. ನಿಮ್ಮ ಟೈಮರ್ ಸ್ಟಾರ್ಟ್ ಆಗಿದೆ, ಬೇಗ ಟ್ರೈ ಮಾಡಿ. ಬೇಗ. ಹೌದಾ? 18 ಗಂಟೆಗಳಲ್ಲಿ ತುಂಬಿಸಬಹುದು, 27 ಗಂಟೆಗಳಲ್ಲಿ ಖಾಲಿ ಮಾಡಬಹುದು. ಇದನ್ನ ನೋಡ್ಕೊಳ್ರಿ, ಖಾಲಿ ಅಂತ ಬಂದ ತಕ್ಷಣ ಮೈನಸ್ ಆಗ್ಬೇಕದು. ಹೌದಾ? 54, 54 ಅಂತ ಇದ್ರ, ಎಲ್ರು ನೋಡೋಣ, ಚೆಕ್ ಮಾಡೋಣ. 54 ಅಂತ ಇದ್ರ. ಓಕೆ, 18 ಗಂಟೆಗಳಲ್ಲಿ ತುಂಬಿಸುತ್ತದಂತೆ, 27 ಗಂಟೆಗಳಲ್ಲಿ ಖಾಲಿ ಮಾಡುತ್ತದಂತೆ. 18 ಮತ್ತು 27ರ ಎಲ್ಸಿಎಂ ಬೇಕು. ಹೌದಾ? 18 ಮತ್ತು 27ರ ಎಲ್ಸಿಎಂ. 18ರ ಮಧ್ಯೆ 27 ಇದೆಯಾ? ಇಲ್ಲ. 27 ಎರಡ್ಲೆ 54. 18ರ ಮಧ್ಯೆ 54 ಇದೆಯಾ? ಹಾ ಸರ್ ಇದೆ. ಹಾಗಾದ್ರೆ ಎಲ್ಸಿಎಂ ಎಷ್ಟು? 54. 18 ಎಷ್ಟಲೆ 54? 18 ಮೂರ್ಲೆ 54. 27 ಎಷ್ಟಲೆ 54? 27 ಎರಡ್ಲೆ 54. ಏನಿದ್ದಾರೆ? ಖಾಲಿ. ಖಾಲಿ ಅಂದಾಗ ಏನು? ಮೈನಸ್. 3 ಮೈನಸ್ 2 ಅಂದ್ರೆ 1. 54 ಭಾಗ 1 ಅಂದ್ರೆ 54. ಆನ್ಸರ್ ಸಿ 54. ಓಕೆ, ಎಷ್ಟು ಬಂತ್ರಿ? 54. ನೆಕ್ಸ್ಟ್, ಮುಂದೆ ಬನ್ನಿ. ನೀರಿನ ಟ್ಯಾಂಕ್ ಅನ್ನು 22 ಗಂಟೆಗಳಲ್ಲಿ ಒಂದು ಪೈಪ್ ತುಂಬಿಸಬಹುದು. ಮತ್ತೊಂದು ಪೈಪ್ 33 ಗಂಟೆಗಳಲ್ಲಿ ಟ್ಯಾಂಕ್ ಅನ್ನು ಖಾಲಿ ಮಾಡಬಹುದು. 2 ಪೈಪ್ಗಳು ಒಂದೇ ಸಮಯದಲ್ಲಿ ತೆರೆದರೆ ಇಡೀ ಟ್ಯಾಂಕ್ ಅನ್ನು ಎಷ್ಟು ಗಂಟೆಗಳಲ್ಲಿ ತುಂಬಿಸಬಹುದು? 55, 66, 44, 11. ಟ್ರೈ ಮಾಡಿ. ಬೇಗ ಬೇಗ ಟ್ರೈ ಮಾಡಿ. ಹೌದಾ? 23 ಸೆಕೆಂಡ್ ಟೈಮರ್ ಇರುತ್ತೆ. 25 ಸೆಕೆಂಡ್ ಟೈಮರ್ ಇರುತ್ತೆ. ಹೌದಾ? 25 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡಬೇಕು. ಅಂದ್ರೆ ನೀವು ಬ್ಯಾಂಕ್ ಎಕ್ಸಾಮ್ ಪಾಸ್ ಮಾಡ್ತೀರ ಅಂತ ಅರ್ಥ. 25 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡಿದ್ರೆ ನೀವು SBI PO ಪ್ರೊಫೆಷನಲ್ ಆಫೀಸರ್ ಆಗಿಬಿಡ್ತೀರಾ. PO. ಹೌದಾ? ಒಮ್ಮೆ ಕ್ಯಾಶಿಯರ್ ಆಗಿಬಿಡ್ತೀರಾ. ಹೌದಾ? ನೀರಿನ ಟ್ಯಾಂಕ್ 22 ಗಂಟೆಗಳಲ್ಲಿ. ಹೌದಾ? ಎಲ್ಲರೂ ಆನ್ಸರ್ ಮಾಡ್ತಿದ್ರೆ 66. ಓಕೆ, ನೆಕ್ಸ್ಟ್ ಇನ್ನೊಂದು 33 ಗಂಟೆಗಳಲ್ಲಿ. 22 ಮಗ್ಗಿಲ್ 33 ಇದೆಯಾ? ಇಲ್ಲ ಸರ್. 33 ಎರಡ್ಲೆ 66. 22 ಮಗ್ಗಿಲ್ 66 ಇದೆಯಾ? ಇದೆ ಸರ್. 22 ಮೂರ್ಲೆ 66. 22 ಮತ್ತು 33 ಎಲ್ಸಿಎಂ ಎಷ್ಟು? 66. 22 ಎಷ್ಟೇ 66? 22 ಮೂರ್ಲೆ 66. 33 ಎಷ್ಟೇ 66? 33 ಎರಡ್ಲೆ 66. ಏನೆಂದರೆ ಖಾಲಿ. ಖಾಲಿ ಅಂದಾಗ ಏನು? ಮೈನಸ್. 3 ಮೈನಸ್ 2 ಅಂದ್ರೆ 1. 66 ಭಾಗ 1 ಅಂದ್ರೆ ಏನು? 66. ಆನ್ಸರ್ 66 ಗಂಟೆಗಳಲ್ಲಿ ತುಂಬಿಸಬಹುದು ಅಂತೆ. ಹೌದಾ? ನಿಮಗೆ ಇದರಲ್ಲಿ ಕೇಳೋದೇ ಇಷ್ಟೇ. ಹೌದಾ? ಕನ್ಫ್ಯೂಸ್ ಮಾಡ್ಕೊಳ್ರಿ. ಒಂದು ಒಟ್ಟಿಗೆ ತೆರೆದರೆ ಇನ್ನೊಂದು ಖಾಲಿ ಮಾಡಲು. ಇವಾಗ ನೋಡ್ರಿ, ಒಂದು ನಲ್ಲಿ ಮೂಲಕ 10 ಗಂಟೆಯಲ್ಲಿ ಒಂದು ಟ್ಯಾಂಕ್ ಅನ್ನು ತುಂಬಬಹುದು. ಆದರೆ ಸೋರಿಕೆಯಿಂದಾಗಿ ಭರ್ತಿ ಮಾಡಲು 11 ಗಂಟೆ ತೆಗೆದುಕೊಳ್ಳುತ್ತದೆ.
ಟ್ಯಾಂಕ್ ತುಂಬಿದಾಗ ನಲ್ಲಿಯನ್ನು ನಿಲ್ಲಿಸಲಾಗುತ್ತದೆ. ಹಾಗಾದರೆ ಸೋರಿಕೆಯಿಂದಾಗಿ ಟ್ಯಾಂಕ್ ಖಾಲಿಯಾಗಲು ಎಷ್ಟು ಗಂಟೆ ತೆಗೆದುಕೊಳ್ಳುತ್ತದೆ? ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಬೇಗ ಬೇಗ ಬೇಗ, ಹೌದಾ? ಟ್ರೈ ಮಾಡಿ. 130 ಅಂತಾರೆ, 110. ಕೆಂಪಮ್ಮ ಅವರು ಜಯ ಅವರು 110 ಅಂತಾರೆ. ಓಕೆ, ಟ್ರೈ ಮಾಡೋಣ. 10 ಗಂಟೆಗಳಲ್ಲಿ ಒಂದು ಟ್ಯಾಂಕ್ ತುಂಬುತ್ತಂತೆ. ಸೋರಿಕೆಯಿಂದಾಗಿ ಭರ್ತಿ ಮಾಡಲು 11 ಗಂಟೆ ತೆಗೆದುಕೊಳ್ಳುತ್ತದೆ. ಸೋರಿಕೆ ಅಂದ್ರೆ ಏನು? ಖಾಲಿ ಆಗಿರುತ್ತೆ ಮತ್ತು ತುಂಬಿಸೋಕೆ 11 ಗಂಟೆ ತೆಗೆದುಕೊಳ್ಳುತ್ತದೆ. ನೆಕ್ಸ್ಟ್ ಏನಂತಾರೆ? ಟ್ಯಾಂಕ್ ತುಂಬಿದಾಗ ನಲ್ಲಿಯನ್ನು ನಿಲ್ಲಿಸಲಾಗುತ್ತದೆ. ಹಾಗಾದರೆ ಸೋರಿಕೆಯಿಂದಾಗಿ ಟ್ಯಾಂಕ್ ಖಾಲಿಯಾಗಲು ಎಷ್ಟು ಗಂಟೆ ತೆಗೆದುಕೊಳ್ಳುತ್ತದೆ ಅಂತ ಕೇಳಿದರೆ, ಇವಾಗ ನೋಡೋಣ. 10 ಗಂಟೆಯಲ್ಲಿ ಒಂದು ಟ್ಯಾಂಕ್ ತುಂಬುತ್ತದೆ. ಇನ್ನೊಂದು 11 ಗಂಟೆಗಳಲ್ಲಿ. 10 ಮತ್ತು 11ರ LCM ಎಷ್ಟು ನೋಡ್ರಿ? 10ರ ಮಗ್ಗಿಲಿ 11 ಇದೆಯಾ? ಇಲ್ಲ. 11 2 22 ಇಲ್ಲ, 33 ಇಲ್ಲ, 44 ಇಲ್ಲ, 55 ಇಲ್ಲ, 66 ಇಲ್ಲ, 77 ಇಲ್ಲ, 88 ಇಲ್ಲ, 99 ಇಲ್ಲ. ಯಾವಾಗ? 110. 10ರ ಮಗ್ಗಿಲಿ 110 ಇದೆಯಾ? ಇದೆ ಸರ್. 10 ಎಷ್ಟೇ 110? 10 11 110. 11 ಎಷ್ಟೇ 110? 11 10 110. ಖಾಲಿ ಅಂದಾಗ ಏನು? ಮೈನಸ್. 11 ಮೈನಸ್ 10 ಅಂದ್ರೆ ಏನು? 1. 110 ಭಾಗ 1 ಅಂದ್ರೆ ಏನು? ಆನ್ಸರ್ 110. ಆಪ್ಷನ್ ಡಿ 110. 110 ಗಂಟೆಗಳಲ್ಲಿ ಮಾಡುತ್ತೆ ತೆಗೆದುಕೊಳ್ಳುತ್ತದೆ. ವೆರಿ ಗುಡ್. ನೆಕ್ಸ್ಟ್ ಬನ್ನಿ. ಒಂದು ನಲ್ಲಿ ಮೂಲಕ 15 ಗಂಟೆಯಲ್ಲಿ ಒಂದು ಟ್ಯಾಂಕ್ ಅನ್ನು ತುಂಬಬಹುದು. ಆದರೆ ಸೋರಿಕೆಯಿಂದಾಗಿ ಭರ್ತಿ ಮಾಡಲು 18 ಗಂಟೆ ತೆಗೆದುಕೊಳ್ಳುತ್ತದೆ. ಟ್ಯಾಂಕ್ ತುಂಬಿದಾಗ ನಲ್ಲಿಯನ್ನು ನಿಲ್ಲಿಸಲಾಗುತ್ತದೆ. ಹಾಗಾದರೆ ಸೋರಿಕೆಯಿಂದಾಗಿ ಟ್ಯಾಂಕ್ ಖಾಲಿಯಾಗಲು ಎಷ್ಟು ಗಂಟೆ ತೆಗೆದುಕೊಳ್ಳುತ್ತದೆ? ಟ್ರೈ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ಆಗುತ್ತೆ. ಬೇಗ ಟ್ರೈ ಮಾಡಿ. 100 90 75 80 ಇದೆ. 90 ಅಂತ ಶಿವ ಕೊಟ್ಟಿದ್ದಾರೆ. ವೆರಿ ಗುಡ್. 90 JR ಶ್ರುತಿ 90 ಅಂತ ಕೊಡ್ತಾ ಇದ್ರಾ? ವೆರಿ ಗುಡ್. 90. ಓಕೆ, ಇವಾಗ ನೋಡೋಣ. 15 ಗಂಟೆಗಳಲ್ಲಿ ಓಕೆ. ಇನ್ನೊಂದು 18 ಗಂಟೆಗಳಲ್ಲಿ. 15 ಮತ್ತು 18ರ LCM. 15 ಮಗ್ಗಿಲಿ 18 ಇದೆಯಾ? ಇಲ್ಲ. 18 2 36. 15 ಮಗ್ಗಿಲಿ 36 ಇಲ್ಲ. 18 3 54 ಅದು ಇಲ್ಲ. 18 4 72 ಅದು ಇಲ್ಲ. 18 5 90. 15 6 90. ಹೌದಾ? 15 ಎಷ್ಟು 90? 15 6 90. 18 ಎಷ್ಟು 90? 18 5 90. ಏನಂದಿದ್ದಾರೆ? ಖಾಲಿ ಅಂದಾಗ ಏನು? 6 - 5 1. 90 ಭಾಗ 1 ಅಂದ್ರೆ 90 ಗಂಟೆಗಳು. ಆಪ್ಷನ್ ಬಿ 90 ಗಂಟೆಗಳು. ಕ್ಲಿಯರಾ? ಎಲ್ಲ ಕ್ವಶನ್ಸ್ ನಿಮಗೆ ಕರೆಕ್ಟ್ ಆಗಿ ಕ್ಲಿಯರ್ ಮಾಡ್ಕೊಳ್ರಿ. ಹೌದಾ? ಇವಾಗ ಬನ್ನಿ. ಒಂದು ಟ್ಯಾಂಕ್ ಅನ್ನು X ಮತ್ತು Y ಎಂಬ 2 ನಲ್ಲಿಗಳಿಂದ ಕ್ರಮವಾಗಿ 5 ಗಂಟೆ ಮತ್ತು 10 ಗಂಟೆಗಳಲ್ಲಿ ಭರ್ತಿ ಮಾಡಬಹುದು. ಮತ್ತೊಂದು ನಲ್ಲಿಯು 20 ಗಂಟೆಯಲ್ಲಿ ಟ್ಯಾಂಕ್ ಅನ್ನು ಖಾಲಿ ಮಾಡುತ್ತದೆ. ಹಾಗಾದ್ರೆ ಎಲ್ಲಾ 3 ನಲ್ಲಿಯೂ ತೆರೆದಿಟ್ಟರೆ ಎಷ್ಟು ಗಂಟೆಗಳಲ್ಲಿ ಟ್ಯಾಂಕ್ ತುಂಬುತ್ತದೆ? 5 4 7 8. ನಿಮ್ಮ ಟೈಮ್ ಸ್ಟಾರ್ಟ್ ಆಗುತ್ತೆ. ಟ್ರೈ ಮಾಡಿ. ಟ್ರೈ ಮಾಡಿ. ನಾಲ್ಕು ಅಂತೀರಾ? ಕ್ವಶನ್ ದೊಡ್ಡದಾಯ್ತಾ? 5 ಗಂಟೆ 10 ಗಂಟೆಗಳಲ್ಲಿ ತುಂಬುತ್ತದಂತೆ, 20 ಗಂಟೆ ಖಾಲಿ ಮಾಡುತ್ತಂತೆ. ಹೌದಾ? 4 4 4 ಅಂತ ಇದ್ರ ನೋಡೋಣ. 5 ಗಂಟೆಗಳಲ್ಲಿ ಮತ್ತು 10 ಗಂಟೆಗಳಲ್ಲಿ ಭರ್ತಿ ಮಾಡಬಹುದು. ಮತ್ತೊಂದು ನಲ್ಲಿಯು 20 ಗಂಟೆಗಳಲ್ಲಿ ಖಾಲಿ ಮಾಡಬಹುದು. 5 10 ಮತ್ತು 20ರ LCM. 5ರ ಮಗ್ಗಿಲಿ 20 ಇದೆಯಾ? ಇದೆ ಸರ್. 10ರ ಮಗ್ಗಿಲಿ 20 ಇದೆಯಾ? ಇದೆ ಸರ್. ಹಾಗಾದ್ರೆ LCM ಎಷ್ಟು? 20. 5 ಎಷ್ಟೇ 20, 5 4 20, 10 ಎಷ್ಟೇ 20, 10 2 20, 20 ಎಷ್ಟೇ 20, 21 20. ಏನೆಂದರೆ X ಮತ್ತು Y 2 ನಲ್ಲಿಗಳಿಂದ ಕ್ರಮವಾಗಿ ತುಂಬಿಸಬಹುದು.
ಇವೆರಡು ನಲ್ಲಿಗಳನ್ನು ಪ್ಲಸ್ ಮಾಡಿ. 4 ಪ್ಲಸ್ 2 ಅಂದ್ರೆ ಎಷ್ಟಾಯ್ತು? 6. 4 ಪ್ಲಸ್ 2 ಅಂದ್ರೆ 6 ಆಯ್ತು. ನೆಕ್ಸ್ಟ್ ಮೂರನೇ ನಲ್ಲಿ ಏನಿಲ್ಲ ಅದನ್ನು ಖಾಲಿ ಮಾಡಬಹುದು. ಖಾಲಿ ಮಾಡಬಹುದು ಅಂದಾಗ 6 ಮೈನಸ್ 1 ಮಾಡಿ ಎಷ್ಟಾಯ್ತು? 5 ಆಯ್ತು. 20 ಭಾಗ 5 ಮಾಡ್ರಿ. 5 ಬಂದ್ಲೆ 5 4 ಎಷ್ಟು ಬಂತು? ಆನ್ಸರ್ B4. ಆನ್ಸರ್ B4. ಎರಡು ನಲ್ಲಿಗಳನ್ನು ಪ್ಲಸ್ ಮಾಡಿ ಮೂರನೇ ನಲ್ಲಿ ಏನಾಗಿದೆ ಖಾಲಿ ಮಾಡಕ್ಕೆ ಟೈಮ್ ತಗೊಂಡಿದೆ ಅಂದ್ರೆ 4 ಪ್ಲಸ್ 2 ಅಂದ್ರೆ 6. 6 ಮೈನಸ್ 1 ಅಂದ್ರೆ 5. 20 ಭಾಗ 5 ಅಂದ್ರೆ 4 ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ. ಇದು ಸೇಮ್ ಇದೆ, ಇದನ್ನು ಟ್ರೈ ಮಾಡಿ. ಒಂದು ಟ್ಯಾಂಕ್ ಅನ್ನು X ಮತ್ತು Y ಎಂಬ ಎರಡು ನಲ್ಲಿಗಳಿಂದ ಕ್ರಮವಾಗಿ 7 ಗಂಟೆ ಮತ್ತು 14 ಗಂಟೆಯಲ್ಲಿ ಭರ್ತಿ ಮಾಡಬಹುದು. ಮತ್ತೊಂದು ನಲ್ಲಿಯು 21 ಗಂಟೆಯಲ್ಲಿ ಟ್ಯಾಂಕ್ ಅನ್ನು ಖಾಲಿ ಮಾಡುತ್ತದೆ. ಹಾಗಾದ್ರೆ ಎಲ್ಲಾ 3 ನಲ್ಲಿಗಳನ್ನು ತೆರೆದಿಟ್ಟರೆ ಎಷ್ಟು ಗಂಟೆಗಳಲ್ಲಿ ಟ್ಯಾಂಕ್ ತುಂಬುತ್ತದೆ? ಬೇಗ ಟ್ರೈ ಮಾಡಿ ಇದೊಂದು ಕ್ವಶನ್. ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಓಕೆ, ಟ್ರೈ ಆಯ್ತು. ಇದು ಲಾಸ್ಟ್ ಕ್ವಶನ್ ನಿಮಗೆ, ಹೌದಾ? ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮತ್ತೆ ಇದರ ಕ್ವಶನ್ ನೋಡೋಣ. ಎಷ್ಟು ಮಾಡಿದ್ರೆ ಎಲ್ಲರೂ ಇದನ್ನು ಟ್ರೈ ಮಾಡಿದ್ವಿ. X ಮತ್ತು Y ಎಷ್ಟು ಗಂಟೆಗಳಲ್ಲಿ ಅಂತೆ? 7 ಗಂಟೆ ಮತ್ತು 14 ಗಂಟೆಯನ್ನು ಕೊಟ್ಟಿದ್ದಾರೆ. 6 6 7 ಅಂತ ಇದೀರಾ ನೋಡೋಣ. 7 ಗಂಟೆ ಮತ್ತು 14 ಗಂಟೆಗೆ ತುಂಬಿಸುತ್ತದೆ ಅಂತೆ. 21 ಗಂಟೆಗಳಲ್ಲಿ ಖಾಲಿ ಮಾಡುತ್ತದೆ ಅಂತೆ. 7 ಮಧ್ಯೆಯಲ್ಲಿ 21 ಇದೆಯಾ? ಇದೆ ಸರ್. 14 ಮಧ್ಯೆಯಲ್ಲಿ ಇಲ್ಲ. 21 ಎರಡ್ಲೆ 42. 7 ಮಧ್ಯೆಲ್ಲೂ 42 ಇದೆ. 14 ಮಧ್ಯೆಲ್ಲೂ 42 ಇದೆ. ಹಾಗಾದ್ರೆ LCM ಎಷ್ಟು? 47. 7 ಎಷ್ಟಲೇ 42. 7 6 47. 14 ಎಷ್ಟಲೇ 42. 14 3 47. 21 ಎಷ್ಟಲೇ 42. 21 2 47. X ಮತ್ತು Y ಭರ್ತಿ ಮಾಡಬಹುದು ಅಂದಾಗ ಪ್ಲಸ್ ಮಾಡಿ. 6 ಪ್ಲಸ್ 3 ಅಂದ್ರೆ 9. ಮೂರನೇ ನಲ್ಲಿ ಖಾಲಿ ಮಾಡಬಹುದು ಅಂದಾಗ 9 ಮೈನಸ್ 2 ಅಂದ್ರೆ 7. 42 ಡಿವೈಡೆಡ್ ಬೈ 7 ಅಂದ್ರೆ 7 1 7 6 ಆನ್ಸರ್ ಏನ್ ಬಂತು? 6. ಆಪ್ಷನ್ ಸಿ 6. ಹೌದಾ? ಓಕೆ, ಈ ಮುಂದಿನ ಕ್ವಶನ್ ನಿಮ್ಮ ಹೋಮ್ವರ್ಕ್ ಇದು. ಇದನ್ನ ನೀವು ಟ್ರೈ ಮಾಡಿಬಿಡಿ. ಇದನ್ನ ಕ್ವಶನ್ ನೀವು ಟ್ರೈ ಮಾಡಿ. ನಾಳೆ ನಾನು ಮಾಡ್ತೀನಿ, ಇದನ್ನ ನೀವು ಟ್ರೈ ಮಾಡಿ. ಹೌದಾ? ಎ ಮತ್ತು ಬಿ ಪೈಪ್ ಕ್ರಮವಾಗಿ 5 ಮತ್ತು 6 ಗಂಟೆ ಟ್ಯಾಂಕ್ ಅನ್ನು ತುಂಬಬಹುದು. ಪೈಪ್ ಸಿ 12 ಗಂಟೆಗೆ ಖಾಲಿ ಮಾಡಬಹುದು. ಎಲ್ಲ 3 ಪೈಪ್ಗಳು ಒಟ್ಟಿಗೆ ತೆರೆದರೆ ಟ್ಯಾಂಕ್ ತುಂಬಲು ಬೇಕಾಗುವ ಸಮಯ ಎಷ್ಟು? ಟ್ರೈ ಮಾಡಿ ಇದನ್ನ. ಇದು ನಿಮಗೆ ಹೋಮ್ವರ್ಕ್ ಇದೆ. ಹೌದಾ? ಈ ಕ್ವಶನ್ ಅನ್ನು ಟ್ರೈ ಮಾಡಿ. ಇದೊಂದು ಕ್ವಶನ್ ನಿಮಗೆ ಹೋಮ್ವರ್ಕ್ ಇದು. ಹೌದಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ, ನನ್ನ ಟೆಲಿಗ್ರಾಮ್ ಲಿಂಕ್ ಇದೆ. ನನ್ನ ಟೆಲಿಗ್ರಾಮ್ ಲಿಂಕ್ ಮ್ಯಾಥ್ಸ್ ಬೈ ಸಂತೋಷ್ ಸರ್ ಅಂತ ಟೆಲಿಗ್ರಾಮ್ ಲಿಂಕ್ ಇದೆ. ಆ ಟೆಲಿಗ್ರಾಮ್ ಲಿಂಕ್ ಗೆ ಹೋಗಿ. ಹೌದಾ? ಇಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ. ಮ್ಯಾಥ್ಸ್ ಬೈ ಸಂತೋಷ್ ಸರ್ ಅಂತ ಟೆಲಿಗ್ರಾಮ್ ಲಿಂಕ್ ಇದೆ. ಈ ಟೆಲಿಗ್ರಾಮ್ ಲಿಂಕ್ ನಲ್ಲಿ PDF ಅನ್ನ ಶೇರ್ ಮಾಡ್ತೀನಿ. ನಿನ್ನೆ ಕ್ಲಾಸ್ ಮತ್ತು ಇವತ್ತಿನ ಏನಾಗಿದಿಲ್ಲ ಆ PDF ಕಳಿಸ್ತೀನಿ. ಅದರಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ರೆ ಕೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.